ಭಗವಂತನ ಮೇಲೆ ಭಕ್ತಿ ನಮ್ಮ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ. ಬರೀ ನಾಮಸ್ಮರಣೆ ಅಲ್ಲ, ಭಕ್ತಿಯಿಂದ ಮಾಡುವ ನಾಮಸ್ಮರಣೆ ಸಕಲ ಪಾಪ ಪರಿಹಾರಕ. ಅಶೇಷ ಅಗಹರಂ ವಿದುಹು, ಎಲ್ಲ ಪಾಪಗಳಿಗೂ ಪರಿಹಾರಕವಾದ್ದು ಭಗವಂತನ ಭಕ್ತಿಪೂರ್ವಕವಾದ ನಾಮಸ್ಮರಣೆ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ನಾವು ಜಪ ಎಲ್ಲ ಸತ್ಕರ್ಮ ಮಾಡಿದ ಮೇಲೆ ನಮ್ಮಲ್ಲಿ ಹೇಳುವ ಸಂಪ್ರದಾಯ ಇದೆ, ಸಕಲ ನ್ಯೂನಾತಿರೇಕ ದೋಷ ಪರಿಹಾರಾರ್ಥಂ ನಾಮತ್ರಯ ಜಪಂಕರಿಷ್ಯೆ ಅಂತ. ಎಲ್ಲ ನ್ಯೂನತೆ ಪರಿಹಾರಕ್ಕೆ ಭಗವಂತನ ಭಕ್ತಿಪೂರ್ವಕವಾದ ನಾಮಸ್ಮರಣೆ ಮುಖ್ಯವಾದ ಕಾರಣ ಅಂತ. ಅದನ್ನೇ ಶ್ರೀ ಶುಕಾಚಾರ್ಯರು ಪರೀಕ್ಷಿತ್ ರಾಜರ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಇತಿಹಾಸವನ್ನೂ ಹೇಳ್ತಾರೆ. ಭಕ್ತಿಯಿಂದ ಮಾಡಿದ ದೇವರ ಸ್ಮರಣೆ ಎಂತೆಂಥ ಪಾಪಗಳನ್ನು ಪರಿಹಾರ ಮಾಡ್ತದೆ, ಅದಕ್ಕೊಂದು ನಿದರ್ಶನವನ್ನು ಇತಿಹಾಸದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಕಾನ್ಯಕುಬ್ಜ ಅಂತ ಒಂದು ಗ್ರಾಮ. ಆ ಕಾನ್ಯಕುಬ್ಜದಲ್ಲಿ ಅಜಾಮಿಳ ಅಂತ ಒಬ್ಬ ಬ್ರಾಹ್ಮಣ ಕುಮಾರ. ನಮ್ಮಲ್ಲೆಲ್ಲ ಹೇಳುವುದುಂಟು, ಚಿಕ್ಕ ವಯಸ್ಸಲ್ಲಿ ಒಳ್ಳೆಯ ಸಂಸ್ಕಾರ ಕೊಡಬೇಕು, ಮಕ್ಕಳು ಕೆಡುವುದಿಲ್ಲ. ಅದಕ್ಕೊಂದು ಅಪವಾದ. ಅಜಾಮಿಳ ಎಂತಹ ಮನೆತನ, ವೈದಿಕ ಮನೆತನ. ಅಪ್ಪ ಅಮ್ಮ ಇಡೀ ಅಜ್ಜ ಅಜ್ಜಿ ಇಡೀ ಕುಟುಂಬನೇ ಭಗವನ್ಮಯವತ್ತು. ಎಂಥ ಸಂಸ್ಕಾರ ಕೊಟ್ಟಿದ್ದಾರೆ, ಚಿಕ್ಕಂದಿನಿಂದ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಆದರೆ ಅಜಾಮಿಳ ಜಾರಿ ತಪ್ಪಿದ. ನಮ್ಮಲ್ಲಿ ಹೇಳುವುದುಂಟು, ಒಳ್ಳೆಯ ವಯಸ್ಸಿನಲ್ಲಿ ಮದುವೆ ಮಾಡಬೇಕು, ಒಳ್ಳೆಯ ಹುಡುಗಿಯ ಜೊತೆಗೆ ಮದುವೆ ಮಾಡಿದರೆ ದಾರಿ ತಪ್ಪುವುದಿಲ್ಲ. ಅದಕ್ಕೆ ಅಪವಾದ ಅಜಾಮಿಳ. ಒಳ್ಳೆಯ ಸಾಧ್ವಿ ಶಿರೋಮಣಿಯ ಜೊತೆಗೆ ಪಾಣಿಗ್ರಹಣ ಮಾಡ್ತಾನೆ. ಒಳ್ಳೆಯ ರೀತಿಯಲ್ಲಿ ಅವನಿಗೆ ಮನೋನುಕೂಲೆಯಾಗಿರತಕ್ಕಂತಹ ಹೆಣ್ಮಗಳು, ಅವನಿಗೆ ಬೇಕಾದ ಎಲ್ಲ ಉಪಚಾರಗಳನ್ನೂ ಮಾಡ್ತಾ ಇದ್ದವು. ಆದರೂ ಅಜಾಮಿಳ ಕಾನ್ಯ ಕುಬ್ಜ, ಆ ಗ್ರಾಮದ ಹೆಸರೇ ಹೇಳುತ್ತೆ, ಕನ್ಯೆಯ ಮುಂದೆ ಅವನು ಕುಬ್ಜನಾಗಿ ಬಿಟ್ಟ ಅಂತ. ಎಷ್ಟು ಕುಬ್ಜನಾದ ಅಂದರೆ ಬೆನ್ನ ಹಿಂದೆ ಹೋಗುವಷ್ಟು ಕುಬ್ಜನಾದ. ಒಂದು ವೇಶ್ಯೆ ಮತ್ತೊಬ್ಬ ಅಯೋಗ್ಯನಾದಂತಹ ಒಬ್ಬ ಅವರ ಸಮಾಗಮವನ್ನು ನೋಡಿ ಮನಸ್ಸು ಕೆಟ್ಟು ಹೋಯಿತು. ಅಜಾಮಿಳ ಆ ಹೆಣ್ಮಗಳ ಬೆನ್ನ ಹಿಂದೆ ಹೋಗ್ತಾನೆ. ಹೆಣ್ಮಗಳು ಉಪದೇಶ ಮಾಡ್ತಾಳೆ ಅವನಿಗೆ, ನಾನು ನೀತಿ ಕೆಟ್ಟವಳು, ಜಾತಿ ಕೆಟ್ಟವಳು, ನನ್ನ ಆಹಾರ ಸರಿ ಇಲ್ಲ, ನನ್ನನ್ನು ಸೇರಬೇಡ, ನಿನ್ನ ಪವಿತ್ರವಾದ ವಂಶ, ನೀನು ವೇದ ಓದಿದವ, ಯಜ್ಞೋಪವೀತ ಇರುವವ, ಬರಬೇಡ ನನ್ನ ಹತ್ರ ಅಂತ ಸಾರಿ ಸಾರಿ ಹೇಳ್ತಾಳೆ. ಆದರೆ ಅವನು ಜಾರುಬಂಡೆಯಲ್ಲಿ ಕಾಲಿಟ್ಟಾಯಿತು, ಜಾರಲಿಕ್ಕೆ ಶುರುವಾಗಿ ಆಯಿತು. ಇನ್ನೇನು ಮಾಡಲಿಕ್ಕಾಗಲಿಲ್ಲ, ಬ್ಯಾಲೆನ್ಸ್ ಸಿಗಲಿಲ್ಲ, ಜಾರಿದ. ವೇಶ್ಯೆಯ ಬೆನ್ನ ಹಿಂದೆ ಸಾಗಿದ. ಎಲ್ಲ ಪಾಪಗಳನ್ನು ಮಾಡಬೇಕಾಯಿತು. ಒಂದು ಪಾಪ ಮಾಡಿದ್ದು, ಅದರ ಜೊತೆಗೆ ಎಲ್ಲ ಪಾಪಗಳು ಸರಮಾಲೆಯಾಗಿ ಮಾಡಬೇಕಾಯಿತು. ಯಾಕೆ ಅಂತಂದರೆ ಆ ವೇಶ್ಯೆಯನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಬಂತು. ಕೈಯಲ್ಲಿ ಕಾಸಿಲ್ಲ, ಹಾಗಾಗಿ ಕಳ್ಳತನ ಮಾಡಬೇಕಾಯಿತು. ಕಳ್ಳತನದಿಂದಲೂ ಪೂರ್ಣೆ ಮಾಡಲಿಕ್ಕಾಗಲಿಲ್ಲ, ಹೊಟ್ಟೆ ಹೊರೆಯಲಿಕ್ಕಾಗಲಿಲ್ಲ. ಆವಾಗ ದರೋಡೆ ಮಾಡಬೇಕಾಯಿತು. ಮಾಡಬಾರದ ಕೃತ್ಯಗಳನ್ನೆಲ್ಲ ಮಾಡಿದ. ಬ್ರಾಹ್ಮಣ, ಯಜ್ಞೋಪವಿತ ದಾರಿ, ವೈದಿಕ ಎಲ್ಲ ಗೊತ್ತಿದ್ದವ ಸಂಧ್ಯಾ ವಂದನೆ ಬಿಟ್ಟ, ಎಲ್ಲ ಉಪವಾಸಗಳನ್ನು ಬಿಟ್ಟ, ತಂದೆ ತಾಯಿಗಳನ್ನು ಮರೆತು ಬಿಟ್ಟ, ಜನ್ಮ ಕೊಟ್ಟ ಎಲ್ಲ ವಿದ್ಯೆಗಳನ್ನು ಎಲ್ಲವನ್ನೂ ದೂರ ಎಸೆಯಬೇಕಾದ ದುರಂತ ಅವನ ಪಾಲಿಗೆ ಬಂತು. ಒಂದಲ್ಲ ಎರಡಲ್ಲ 10 ಮಕ್ಕಳಾದರು. 10 ಮಕ್ಕಳಾದರೂ ವೈರಾಗ್ಯ ಬರಲಿಲ್ಲ. ಎಲ್ಲ 60ನೇ ಶಾಂತಿ, 70ನೇ ಶಾಂತಿ, 80ನೇ ಶಾಂತಿ, ಸಹಸ್ರಚಂದ್ರ ದರ್ಶನ ಶಾಂತಿ, ಎಲ್ಲ ಶಾಂತಿ ಆಯಿತು. ಅವನ ಕಾಮಕ್ಕೆ ಮಾತ್ರ ಶಾಂತಿ ಆಗಲೇ ಇಲ್ಲ. ಅಷ್ಟಾಶೀತಿ ವಯಾಹ ಅಂತ ಹೇಳ್ತಾರೆ, 88 ವರ್ಷದ ವಯಸ್ಸಿನವ ಅದ ಅಂತ. ಆದರೂ ಅವನಿಗೆ ಭೋಗದಿಂದ
ತಿರುಗಿ ಬರುವ ಸ್ಥಿತಿಯಲ್ಲಿ ಇರಲೇ ಇಲ್ಲ. ತನ್ನ ಮಕ್ಕಳ ಜೊತೆಗೇನೆ ಆಟ ಆಡ್ತಾ ಇದ್ದ. ದೇವರಿಗೆ ಕರುಣೆ ಬಂತು ನೋಡಿ, ಯಮಧರ್ಮನಿಗೆ ಕರುಣೆ ಬಂತು ಅಂತ. ಯಮಧರ್ಮನಿಗೆ ಕೋಪ ಬಂದದ್ದಲ್ಲ, ಕರುಣೆ ಬಂತು ಅವನ ಮೇಲೆ. ಏನಾದರೂ ಮಾಡಿ ಉದ್ಧಾರ ಮಾಡಬೇಕು ಅಂತ ತನ್ನ ದೂತರನ್ನು ದಾಸರನ್ನು ಕಳುಹಿಸಿಕೊಡ್ತಾನೆ. ಅದನ್ನು ನೋಡ್ತಾನೆ, ಬೆಚ್ಚಿ ಬೀಳ್ತಾನೆ. ಯಾವುದಕ್ಕೂ ಭಯಪಟ್ಟವ ಅಲ್ಲ. ತಂದೆಗೆ, ತಾಯಿಗೆ, ಓದಿದ ವೇದವಿದ್ಯೆಗೆ, ಮನೆತನಕ್ಕೆ ಯಾವುದಕ್ಕೂ ಭಯಪಡದೆ ಇರತಕ್ಕಂತಹ ಅಜಾಮಿಳ ಯಮದೂತರನ್ನು ನೋಡಿದರೆ ಬೆಚ್ಚಿ ಬಿದ್ದಂತೆ. ಅವರ ರೂಪಗಳು, ಅವರ ವಿಕೃತವಾದಂತಹ ವೇಷಗಳು, ಅವರ ಆರ್ಭಟ, ಅದನ್ನು ಕೇಳಿ ಅಬ್ಬಾ ಅಂತ ಅವನು ಬೆಚ್ಚಿ ಬಿದ್ದಂತೆ. ಅವನಿಗೆ ಏನು ಮಾಡಬೇಕು ಅಂತ ತೋಚಿಲ್ಲ ಅಂತೆ. ನಮಗೆ ಭಯ ಆದಾಗ ಯಾರಾದರೂ ಒಂದು ಆಶ್ರಯ ಬೇಕು. ಅದೇನು ಶಕ್ತರೇ ಬೇಕು ಅಂತೇನಿಲ್ಲ. ನಾವು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಭಯ ಆಗುತ್ತೆ, ರಾತ್ರಿ ಕಾಲ ಅಂತ. ಒಂದು ಮಗುವನ್ನು ಇಟ್ಕೊಂಡು ಹೋಗ್ತೇವೆ ನಾವು, ಯಾಕೆಂದರೆ ಇನ್ನೊಂದು ನಮಗೆ ಬೇಕು ಅಂತ. ಆ ಮಗು ಏನು ಮಾಡುತ್ತೆ ಅಂತ ಪ್ರಶ್ನೆ ಅಲ್ಲ, ಇನ್ನೊಬ್ಬರು ಬೇಕು ನಮಗೆ ಅಂತ. ಅಳ್ಳಿಕ್ಕಾದರೂ ಒಂದು ಮಗು ಇರಲಿ ಅಂತ ಇರ್ಬೋದೋ ಏನೋ, ಅಂತೂ ಇಬ್ಬರು ಬೇಕು ಅಂತ. ಹಾಗೆ ಅಜಾಮಿಳ ಭಯದಿಂದ ನಡುಗಿದ. ಇನ್ನೇನು ಆಶ್ರಯ ಬೇಕು, ಯಾರನ್ನು ಕರೀಲಿ? ಅಜಾಮಿಳ ನಾರಾಯಣ ಅಂತ ಕರೆದ. ತನ್ನ ಮಗನನ್ನೇ ಕರೆದದ್ದು. ದೊಡ್ಡ ಮಗ ಅಲ್ಲ, 2ನೇ ಮಗ ಅಲ್ಲ, 9ನೇ ಮಗ ಅಲ್ಲ, 10ನೇ ಮಗ, ಅತ್ಯಂತ ಚಿಕ್ಕ ವಯಸ್ಸಿನ ಮಗನನ್ನು ಕರೆದ. ನಾರಾಯಣ ಅಂತ ಕರೆದದ್ದು. ಯಾಕೆ ಕರೆದ ಅಂತಂದರೆ, ಈ ಯಮದೂತರಿದ್ದಾರೆ, ಅವರ ಜೊತೆಗೆ ಭಯ ಆಗ್ತಾ ಇದೆ, ಏನಾದರೂ ಭಯ ಪರಿಹಾರ ಮಾಡು ಅಂತ ಇರಬೇಕು. ನಾರಾಯಣನನ್ನು ಕರೆದ, ಪುಟಾಣಿಯನ್ನು ಕರೆದ ನಾರಾಯಣ ಅಂತ. ನಾರಾಯಣ ಅಂತ ಕರೆದರೆ ನಾರಾಯಣ ಬಂದನೋ ಇಲ್ಲೋ ಅಂತ ಭಾಗವತ ಹೇಳೋದಿಲ್ಲ, ವಿಷ್ಣು ದೂತರು ಬಂದರು ಅಂತ ಹೇಳಿದರು. ಯಮದೂತರಿದ್ದರು, ವಿಷ್ಣು ದೂತರು ಬಂದರು ಅಂತ. ಅಜಾಮಿಳ ಮಿಕಾ ಅಂತ ನೋಡ್ತಾ ಇದ್ದಾನೆ. ನಾನು ನಾರಾಯಣ ಅಂತ ಕರೆದೆ, ವಿಷ್ಣುದೂತರು ಬಂದರು. ವಿಷ್ಣುದೂತರು ಅಂತ ಕಲ್ಪನೆ ಮಾಡಲಿಕ್ಕಾಗಲಿಲ್ಲ ಅವನಿಗೆ. ಅವರಿಬ್ಬರಿಗೆ ಜಗಳ ಪ್ರಾರಂಭ ಆಯಿತು. ಯಮದೂತರು ಎಳಿಬೇಕಿತ್ತು, ವಿಷ್ಣುದೂತರು ತಡೀತಾರೆ. ಮುಟ್ಬೇಡ ಅಂತ ವಿಷ್ಣುದೂತರು ಹೇಳಿದರು. ಯಮದೂತರು ಹೇಳಿದರು, ನಮಗೆ ಬೇಕಾದವ ಇವ ಅಂತ. ವಿಷ್ಣುದೂತರು ಹೇಳಿದರು, ನನಗೆ ಬೇಕಾದವ ಇದ ಅಂತ. ನೋಡಿ, ಅನ್ಯಾಯ ಮಾಡಿದವ ನನಗೆ ಬೇಕು ಅನ್ನುವ ಒಂದು ಸಂಗ್ರಾಮಕ್ಕೆ ಕಾರಣನಾದ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಇಲ್ಲದಿದ್ದರೆ ಭಾಗವತ ಈ ಕಥೆಯನ್ನು ಹೇಳುತ್ತಾ ಅಂತ ಪುಣ್ಯಾತ್ಮನಾದ್ದರಿಂದಲೇ ಅವನ ಕಥೆಯನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತದೆ. ಅವನು ವಿಷ್ಣುದೂತರಿಗೂ ಬೇಕಾದವನಾದ. ವಿಷ್ಣುದೂತರು ಹೇಳಿದರು, ಯಮದೂತರ ಹತ್ರ ನೀವು ಮುಟ್ಟಬೇಡಿ ಅಂತ. ಯಮದೂತರು ಹೇಳಿದರು, ನನಗೆ ಬೇಕಾದವ ನೀವು ಮುಟ್ಟಬೇಡಿ ಅಂತ. ವಿಷ್ಣುದೂತರು ಹೇಳಿದರು, ನಿಮ್ಗೆ ಯಾಕೆ ಬೇಕು ಇವ ಅಂತ. ಯಮದೂತರು ಹೇಳಿದರು, ಇವ ಅನ್ಯಾಯ ಮಾಡಿದ್ದಾನೆ ಅಂತ. ವಿಷ್ಣುದೂತರ ಹತ್ರ ಕೇಳ್ತಾರೆ ಯಮದೂತರು, ನೀವು ಯಾಕೆ ಬಂದಿದ್ದೀರಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಅವರು ಹೇಳಿದ, ನಮಗೆ ಬೇಕಾದವ, ನಿಮ್ಗೆ ಹೇಗೆ ಬೇಕಾದವ ಅಂತ ಕೇಳಿದರು. ವಿಷ್ಣುದೂತರು ಹೇಳಿದರು, ಯಾರು ಧರ್ಮಾನುಷ್ಠಾನ ಮಾಡ್ತಾನೆ ನಮಗೆ ಅವ ಬೇಕಾದವ. ಯಮದೂತರು ನಕ್ಕರಂತೆ. ಧರ್ಮಾನುಷ್ಠಾನ, ಅಧರ್ಮ ಅಂತ ಏನೇನು ಇದೆ ಯಾವುದೂ ಬಾಕಿ ಬಿಡಲಿಲ್ಲ ಅವನು. ಮತ್ತೆ ಅವನನ್ನು ನೀವು ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದರೆ ವಿಷ್ಣುದೂತರು ಹೇಳಿದರು ಯಮದೂತರ ಹತ್ರ, ನಿಮಗೆ ಧರ್ಮ ಅಂದರೆ ಅಲ್ಲಿ ಏನು ಗೊತ್ತಾ ಅಂತ. ಗೊತ್ತು, ಯಮದೇವರು ಹೇಳಿಕೊಟ್ಟಿದ್ದಾರೆ. ಏನು ಹೇಳಿ, ಧರ್ಮ ಅಂದರೆ ಏನು ಹೇಳಿ. ಯಮದೂತರು ಹೇಳಿದರು, ವೇದ ಪ್ರಣಿಹಿತೋ ಧರ್ಮ. ವೇದ ಯಾವುದನ್ನು ಬೋಧನೆ ಮಾಡ್ತದೆ ಅದು ಧರ್ಮ. ವಿಷ್ಣುದೂತರು ಸುಮ್ಮನೆ ಇರ್ತಾರ? ಕೇಳಿದರು, ವೇದ ಹೇಳಿದ್ದು ಧರ್ಮ, ವೇದ ಏನು ಹೇಳ್ತದೆ ಹೇಳಿ. ಅವರು ಹೇಳಿದರು, ನಾರಾಯಣ ಪರಾಹ ವೇದಾಹ, ನಾರಾಯಣ ಪರಾಹ ಮಕಾಹ, ನಾರಾಯಣ ಪರಾಹ ಯೋಗಾಹ, ಎಲ್ಲ ನಾರಾಯಣಮಯ ಅಂತ ಹೇಳಿದರು. ಅಂದರೆ ನಾರಾಯಣ ಯಾವುದರಿಂದ ಪ್ರೀತನಾಗ್ತಾನೆ ಅದು ಧರ್ಮ, ನಾರಾಯಣ ಯಾವುದನ್ನು ಇಷ್ಟಪಡ್ತಾನೆ ಅದು ಧರ್ಮ. ವಿಷ್ಣುದೂತರು ಹೇಳಿದರು. ಅಜಾಮಿಳ ಏನು ಮಾಡಿದ ಯಮದೂತರು ಕೇಳಿದರು. ನಾರಾಯಣ ಅಂತ ಕರೆದ. ಹಾಗಾದರೆ ವೇದ ಏನು ಹೇಳುತ್ತೆ ಧರ್ಮ ನಾರಾಯಣಮಯ ಅಂತ. ಅಜಾಮಿಳನೂ ಕೂಡ
ನಾರಾಯಣಮಯ ಎಲ್ಲ ಮಾಡಿದ, ಕೊನೆಗೆ ನಾರಾಯಣನನ್ನು ಕರೆದಿದ್ದಾನೆ. ಯಮದೂತರು ತಲೆ ಬಡ್ಕೊಂಡ್ರು. ನಾರಾಯಣ ಅಂತ ಹೇಳಿದರೆ ಧರ್ಮ ಆಗಿಬಿಡುತ್ತಾ? ನೀವೇ ಹೇಳಿದ್ದಲ್ವಾ, ನಮ್ಮದೇನು ಮಾತಾ? ಅವರಿಗೆ ತಲೆ ಕೆಟ್ಟು ಹೋಯಿತು. ಯಮದೂತರು ಅಲ್ಲೇರ ಯಮನ ಹತ್ರ ಹೋದರು. ಯಮದೇವರ ಹತ್ರ ಹೋಗಿ ಬಿಗಿದ ಕೈಯನ್ನು ಅವರ ಕೈಗೆ ಕೊಟ್ಟರು. ಯಮದೇವರು ಕೇಳಿದರು ಏನು ಅಂತ. ನಮ್ಮದು ರಾಜೀನಾಮೆ, ರಿಸೈನ್ ಲೆಟರ್ ನಾವು ಕೊಡ್ತಿದ್ದೇವೆ. ಯಾಕೆ ಅಂತಂದರೆ ನಿಮ್ಮ ಜೊತೆ ನಮಗೆ ಕೆಲಸ ಮಾಡಲಿಕ್ಕಾಗೋಲ್ಲ. ಯಾಕಾಗುವುದಿಲ್ಲ? ನಮಗೆ ಯಾರನ್ನು ಕರ್ಕೊಂಡು ಬರಬೇಕು, ಯಾರನ್ನು ಕರ್ಕೊಂಡು ಬರಬಾರ್ದು ಯಾವುದೂ ಗೊತ್ತಾಗುವುದಿಲ್ಲ. ನೀವು ಹೇಳಿದ್ರಿ ಕರ್ಕೊಂಡು ಬನ್ನಿ ಅಂತ, ಕರ್ಕೊಂಡು ಬರಲಿಕ್ಕೆ ಅಂತ ಹೋದೆವು. ಏನಾಯಿತು? ವಿಷ್ಣುದೂತರು ತಡೆದರು. ಹಾಗಾದರೆ ಹೇಳಿ, ಕತ್ಯೇವ ಯಮಃ, ಯಮ ಅಂತ ಎಷ್ಟು ಜನ ಇದ್ದಾರೆ? ಯಮ ಅಂತಂದರೆ ನಿಯಮನೆ ಮಾಡುವವರು, ಲೋಕವನ್ನು ನಿಯಮನೆ ಮಾಡುವವರು ಎಷ್ಟು ಮಂದಿ ಇದ್ದಾರೆ ಅಂತ ಯಮನ ಹತ್ರ ಕೇಳಿದರು. ಯಮ, ನೀನೊಬ್ಬನೇನಾ ಯಮ? ನಿನ್ನಂಥವರು ಯಮರು ತುಂಬ ಜನ ಇದ್ದಾರ? ಯಮ ಹೇಳಿದ, ನಾನೂ ಒಬ್ಬ ಯಮ ಅಂತ. ಅಯ್ಯಯ್ಯೋ, ಇದು ಕೆಲಸ ಹಾಳಾಯ್ತಲ್ವಾ? ನೀನೂ ಒಬ್ಬ ಯಮ ಅಂತಂದರೆ ನೀನು ಹೇಳಿದ್ದು ಕೇಳಬೇಕಾ? ಯಮ ನೇಮನೆ ಮಾಡುವ ಉಳಿದವರು ಹೇಳಿದ್ದನ್ನು ಕೇಳಬೇಕಾ? ಯಾರ ಬೆನ್ನ ಹಿಂದೆ ಹೋಗಬೇಕು? ಯಾರ ಮಾತು ನಾವು ಲಾಲಿಸಬೇಕು? ಗೊತ್ತಾಗುವುದಿಲ್ಲ ಅಂತ ಯಮ ಹೇಳಿದ. ಅದಕ್ಕೊಂದು ಸೂತ್ರ ಹೇಳ್ತೇನೆ, ಯಾರು ಹೇಳಿದ್ದೂ ಕೇಳೋದು ಬೇಡ. ಈ ಸೂತ್ರದ ಅಡಿಯಲ್ಲಿ ನೀವು ಕೆಲಸ ಮಾಡಿ. ಏನು? ಜಿಹ್ವಾನ ವಕ್ತಿ ಭಗವದ್ ಗುಣನಾಮಧೇಯಂ. ಯಾರನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತಂದರೆ, ಯಾರ ನಾಲಗೆಯಲ್ಲಿ ಒಮ್ಮೆನೂ ಭಗವದ್ ಗುಣನಾಮಧೇಯಂ, ಭಗವಂತನ ನಾಮಸ್ಮರಣೆ ಬರುವುದಿಲ್ಲ, ಅವನನ್ನು ಹೇಳ್ಕೊಂಡು ಬನ್ನಿ. ಯಮದೇವರು ಹೇಳಿದ್ದು ಜಿಹ್ವ ನವಕ್ತಿ ಭಗವದ್ ಗುಣನಾಮಧೇಯಂ. ಭಗವಂತನ ಗುಣವನ್ನು ಹೇಳುವ ನಾಮವನ್ನು ಯಾರು ಉಚ್ಚಾರಣೆ ಮಾಡುವುದಿಲ್ಲ ಅಂಥವರನ್ನು ಇಲ್ಲಿ ಎಳ್ಕೊಂಡು ಬನ್ನಿ. ಯಮದೂತರ ಮುಖ ಇಷ್ಟೇ ಚಿಕ್ಕದಾಯಿತು. ನಮ್ಮ ತಪ್ಪಿದ್ದೇವೆ. ಯಾಕೆಂದರೆ ಭಗವದ್ಗುಣ ನಾಮಧೇಯಂ, ಭಗವಂತನ ಗುಣಗಳನ್ನು ಹೇಳುವ ನಾರಾಯಣ ಎಂಬ ಶಬ್ದವನ್ನು ಅವನು ಹೇಳಿದ್ದಾನೆ. ನಾವು ತಪ್ಪಿದ್ದೇವೆ. ಅಯ್ಯೋ, ನಾವು ನ್ಯಾಯ ಸಿಗುತ್ತೆ ಅಂತ ಇಲ್ಲಿ ಬಂದರೆ ನಮ್ಮದು ಅನ್ಯಾಯ ಅಂತಾಯಿತು. ಯಮದೇವರು ಮುಂದುವರಿಸಿ ಹೇಳಿದರು, ಚೇತಶ್ಚ ನಸ್ಮರತಿ ಯಚ್ಚರಣಾರವಿಂದಂ. ಯಾರು ಭಗವಂತನ ಚರಣ ಕಮಲವನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂದೆಂದೂ ಕೂಡ ಅವನನ್ನು ಕರ್ಕೊಂಡು ಬನ್ನಿ. ಕೃಷ್ಣಾಯ ನೋ ನಮತಿ ಶಿರಃ ಏಕದಾಪಿ. ನಮ್ಮ ತಲೆ ಕೃಷ್ಣನಿಗೆ ಮಣಿಯುವುದಿಲ್ಲ ಅಂಥವರನ್ನು ಕರ್ಕೊಂಡು ಬನ್ನಿ. ತಾನ್ ಆನಯದ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್. ಭಗವಂತನ ಪ್ರೀತಿಗೆ ಕಾರಣವಾದ ಯಾವುದೇ ಒಂದು ಕಾರ್ಯವನ್ನು ಯಾರು ಮಾಡೋದಿಲ್ಲ ಅವರನ್ನು ಕರ್ಕೊಂಡು ಬನ್ನಿ ಅಂತ ಸೂತ್ರವನ್ನು ಯಮದೂತರಿಗೆ ಹೇಳ್ತಾರೆ. ಯಮದೇವರು ಹೇಳಿದರು, ಅಜಾಮಿಳ ಅವನು ಭಗವಂತನ ನಾಮಸ್ಮರಣೆ ಮಾಡಿದ. ಯಮದೂತರು ಕೇಳಿದ್ರು, ಅಷ್ಟು ಅನ್ಯಾಯ ಮಾಡಿದ್ದಾನೆ, ಅದು ಏನು ನಾಮಸ್ಮರಣೆ ಅವನ ಬಾಯಲ್ಲಿ ಬಂದೀತು ಅಂತ. ಇಲ್ಲ, ಅವನಿಗೆ ಒಳ್ಳೆಯ ಸಂಸ್ಕಾರ ಇದೆ, ಹಾಗಾಗಿ ನಾರಾಯಣ ಅಂತ ಅವನ ಮಗನನ್ನು ಕರೆದದ್ದು, ನಾರಾಯಣ ದೇವರನ್ನು ಕರೆದದ್ದು ಅಲ್ವೇ ಅಲ್ಲ ಅಂತ ದೇವರು ಹೇಳಿದರು. ಹಾಗಿಲ್ಲ, ಅವನು ಆಲೋಚನೆ ಮಾಡಿದ್ದು ಹಾಗೆ, ಮಗನನ್ನು ಕರೀಬೇಕು ಅಂತ ಆಲೋಚನೆ ಮಾಡಿತ್ತು. ಅವನಿಗೆ ಇನ್ನೇನು ಹೇಳಬೇಕು, ಅಂತ ಹೇಳಬೇಕು. ಭಗವಂತನ ಗುಣಗಳು ಅವನ ತಲೆಯಲ್ಲಿ ಸುಳಿಲಿಕ್ಕೆ ಆರಂಭ ಆಯಿತು. ನಾರಾಯಣ ಅಂತ ಹೇಳುವಾಗ ಲಕ್ಷ್ಮೀಪತಿಯಾದ ಭಗವಂತ, ನಾರಾ ಅಂದರೆ ಲಕ್ಷ್ಮೀದೇವಿ, ಅರ ಅಂದರೆ ದೋಷಗಳು, ಅರಾಹ ಅಂದರೆ ದೋಷಗಳು, ನಾರಾ ಅಂದರೆ ದೋಷರಹಿತಳಾದ ಲಕ್ಷ್ಮೀದೇವಿ, ಅಯನ ಅಂದರೆ ಅಧಿಪತಿ, ಲಕ್ಷ್ಮೀಪತಿ ಅಂತ ಅದಕ್ಕೆ ಅರ್ಥ. ಕೆಲವರಿಗೆ ನಾರಾಯಣ ಅಂತ ಮಂತ್ರ ಜಪ ಮಾಡಲಿಕ್ಕೆ ಸ್ವಲ್ಪ ಸಂಕೋಚ. ನಾರಾಯಣ ಮಂತ್ರ ಮಾಡಿದ್ರಿಂದ ಏನು ಫಲ, ಏನು ದುಡ್ಡು ಬರುವುದಿಲ್ಲ, ಕಾಸು ಬರುವುದಿಲ್ಲ ಅಂತ. ಅದಕ್ಕೆ ನಮ್ಮ ಆಚಾರ್ಯರು ಹೇಳಿದರು, ನಾರಾಯಣ ಅಂತಂದರೆ ಬರೀ ನಾರಾಯಣ ಮಂತ್ರ ಅಷ್ಟೇ ಅಲ್ಲ, ಅದು ಲಕ್ಷ್ಮೀನಾರಾಯಣ ಮಂತ್ರ. ಲಕ್ಷ್ಮೀ ಸಹಿತನಾದ ಭಗವಂತನನ್ನು ಹೇಳ್ತದೆ. ನಾರಾ ಅಂದರೆ ದೋಷರಹಿತಳಾದ ಲಕ್ಷ್ಮೀದೇವಿ, ಅವಳಿಗೆ ಆಶ್ರಯ. ಈ ಹೇಳಿದರೆ ಲಕ್ಷ್ಮೀದೇವಿಗೆ ತುಂಬ ಖುಷಿಯಂತೆ. ಯಾಕೆಂತಂದರೆ ದೋಷರಹಿತಳು ಅಂತ ನನ್ನನ್ನು ಉಪಾಸನೆ ಮಾಡಿದ, ನನಗೆ ಅಧಿಪತಿ ದೇವರು ಅಂತ ಉಪಾಸನೆ ಮಾಡಿದ ಅಂದರೆ ಆ ಶಬ್ದ ಕೇಳುವಾಗಲೇ
ಲಕ್ಷ್ಮೀದೇವಿಗೆ ತುಂಬ ಇಷ್ಟ ಆಗುವಂಥದ್ದು. ಅರ ಅಂದರೆ ದೋಷಗಳು, ಅರಾಯಣ ಅಂದರೆ ದೋಷ ಇಲ್ಲದಿದ್ದವ, ದೋಷ ಉಳ್ಳವ. ನಾ ಅರಾಯಣ ಅಂದರೆ ದೋಷ ಇಲ್ಲದಿದ್ದವ ಅಂತ ಅರ್ಥ. ಅರ ಅಂದರೆ ದೋಷಗಳು, ನಾರ ಅಂದರೆ ದೋಷ ವಿರೋಧಿಯಾದ ಗುಣಗಳು, ನಾರಾಯಣ ಅಂದರೆ ಗುಣಗಳಿಗೆ ಆಶ್ರಯ. ನಾರಾಯಣ ಅಂದರೆ ಗುಣಗಳುಳ್ಳವ, ನಾರಾಯಣ ಅಂದರೆ ದೋಷರಹಿತನಾದವ. ನಾರಾಯಣ ಅವನು ಮಾತ್ರ ದೋಷರಹಿತ ಅಲ್ಲ, ಅವನ ಕುಟುಂಬವೇ ದೋಷರಹಿತ. ಲಕ್ಷ್ಮೀದೇವಿಯೂ ದೋಷರಹಿತಳಾದವಳು. ಅಂಥ ಲಕ್ಷ್ಮಿಗೆ ಆಶ್ರಯನಾದವ ಭಗವಂತ. ನಾರ ಅಂತಂದರೆ ಮುಖ್ಯಪ್ರಾಣದೇವರು, ಅವರಿಗೆ ಆಶ್ರಯನಾದವ ಅಂತ ನಾರಾಯಣ. ಅವನು ಭಕ್ತಿಯಿಂದ ಇಷ್ಟು ಗುಣಗಳ ಉಪಾಸನೆಯನ್ನು ಮಾಡಿದ. ನಾರಾಯಣ ಕರೆದದ್ದು ಮಗನನ್ನೇ, ಆದರೆ ನಾರಾಯಣ ಅಂತ ಹೇಳುವಾಗ ಭಕ್ತಿಯ ಕಥಿತಃ, ಭಕ್ತಿಯಿಂದ ಕಥನೆ ಮಾಡಿದ್ದಾನೆ. ಹಾಗಾಗಿ ದೇವರ ಸ್ಮರಣೆ ಬಂತು. ನಾರಾಯಣ ಅಂತ ಕರೆದರೆ ದೇವರಿಗೆ ಇಷ್ಟವಾಗಿ ವಿಷ್ಣುದೂತರನ್ನು ಕಳಿಸಿಕೊಟ್ಟದ್ದು. ಹಾಗಾಗಿ ಅವನನ್ನು ಬಿಟ್ಬಿಡಿ ಅಂತ ಯಮದೇವರು ಹೇಳ್ತಾರೆ ಅಂತ. ನಮ್ಮಲ್ಲೆಲ್ಲ ಒಂದು ಸಂಪ್ರದಾಯ ಇದೆ, ಈ ಸತ್ತ ಮನೆಯಲ್ಲಿ ನಾರಾಯಣ 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 ಎಲ್ಲರೂ ಹೇಳೋದು ನಾರಾಯಣ ನಾರಾಯಣ, ಅದು ಕಣ್ಣೀರು ಹಾಕ್ಕೊಂಡು ಹೇಳೋದು. ನಾರ ಅಂತಂದರೆ ನೀರು ಅಂತ ಅರ್ಥ, ನಾರಾಯಣ ಅಂದರೆ ನೀರಿಗೆ ಆಶ್ರಯ, ನೀರಲ್ಲಿ ಇರುವವ ಅಂತ. ಕಣ್ಣೀರಲ್ಲಿ ಇರುವವ ಅಂತ ಅರ್ಥ ಅಲ್ಲ, ಕಣ್ಣೀರು ಒರೆಸುವವ ದೇವರು ನಾರಾಯಣ ಅಂತ. ದೇವರು ನಾರಾಯಣ ಅಂದರೆ ಸತ್ತವರನ್ನು ಸದ್ಗತಿಗೆ ಕರ್ಕೊಂಡು ಹೋಗುವವ ನಾರಾಯಣ. ಬದುಕಿದಾಗಲೂ ನಮಗೆ ನಾರಾಯಣ, ಸತ್ತಾಗಲೂ ನಾರಾಯಣ. ಆ ನಾರಾಯಣ ನಮಗೆ ಬೇಕೇ ಬೇಕು. ಅಜಾಮಿಳ ನಾರಾಯಣ ಅಂತ ಕರೆದ. ತನ್ನ ಮಗ ಬಂದನೋ ಇಲ್ಲೋ ನೋಡಲಿಲ್ಲ. ಯಮದೂತರು ಹೋದರು, ಆಚೆ ವಿಷ್ಣುದೂತರೂ ಹೋದರು. ನೋಡ್ತಾನೆ ಅಜಾಮಿಳ, ನಾನು ನಾರಾಯಣ ಅಂತ ಒಂದು ಕರೆದದ್ದಕ್ಕೆ ಯಮದೂತರು ಹೋಗಿಬಿಟ್ರು, ವಿಷ್ಣುದೂತರು ಬಂದರು, ನನಗೆ ರಕ್ಷಣೆ ಮಾಡಿದರು. ನಾನು ಜೀವನ ಇಡೀ ನಾರಾಯಣ ಅಂತ ಹೇಳಿದರೆ ನಾನು ಎಂಥ ಉದ್ಧಾರ ಆಗಬೇಕು ಅಂತ ಹೇಳಿದ. ಅಲ್ಲಿ ವೇಶ್ಯೆಗೂ ಹೇಳಲಿಲ್ಲ, 10 ಮಕ್ಕಳಿಗೂ ಹೇಳಲಿಲ್ಲ, ನಾರಾಯಣನ ಹತ್ರನೂ ಮಾತಾಡಲಿಲ್ಲ. ಅಲ್ಲಿಂದಲೇ ಜಾಗ ಖಾಲಿ ಮಾಡಿದ ಅಂತ. ನೇರ ಹರಿದ್ವಾರಕ್ಕೆ ಬಂತ. ಅವನಿಗೆ ಹೇಗೆ ಗೊತ್ತಾಯಿತು? GPS ಹೇಗೆ ಗೊತ್ತಾಯಿತು? ಶಾಸ್ತ್ರಾಧ್ಯಯನ ಮಾಡಿದವ. ಅವನ ಪುಣ್ಯದಿಂದಾಗಿ ಓದಿದ ಶಾಸ್ತ್ರ ಎಲ್ಲ ನೆನಪಾಯಿತು. ಗಂಗಾ ದ್ವಾರ ನೆನಪಾಯಿತು, ಹರಿದ್ವಾರ ನೆನಪಾಯಿತು, ಗಂಗೆ ನಮ್ಮನ್ನು ಶುದ್ಧಿ ಮಾಡ್ತಾಳೆ ಅಂತ ನೆನಪಾಯಿತು. ಎಲ್ಲವನ್ನು ತೊರೆದ, ಅಲ್ಲಿಗೆ ಬಂದ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತದಾಪಿ ನರಕೇ ಗೋರೆ ಪದಂತಿತಿ ತದದ್ಭುತಂ. ಎಲ್ಲವನ್ನು ತೊರೆದ ಹರಿದ್ವಾರಕ್ಕೆ ಬಂದ. ಹರಿದ್ವಾರದಲ್ಲಿ ಬೆಳಗ್ಗೆದ್ದರೆ ಸ್ನಾನ ಮಾಡಬೇಕು, ಚಳಿ ಅಂತ ಪ್ರಶ್ನೆನೇ ಇಲ್ಲ. ಮುಳುಗಿದ ಮುಳುಗಿದ ಮುಳುಗಿದ. ಅಲ್ಲಿಯೇ ಜಪಗಳನ್ನು ಮಾಡಿದ, ಅಲ್ಲಿಯೇ ನಾರಾಯಣ ದೇವರ ಸ್ಮರಣೆ ಮಾಡಿದ, ಮಂತ್ರಗಳನ್ನೆಲ್ಲ ಜಪ ಮಾಡಿದ, ಅಗಮರ್ಶನ ಸೂಕ್ತಗಳನ್ನೆಲ್ಲ ಪಠನೆ ಮಾಡಿದ. ಎಲ್ಲ ಸಂಸ್ಕಾರ ಅವನ ಹತ್ರ ಇತ್ತು. ಅವನು ಮಾಡಿದ ಆ ಜಪ, ಅದರಿಂದಾಗಿ ಅಜಾಮಿಳ ಪರಿಶುದ್ಧನಾದ. ಅವನ ದೋಷಗಳೆಲ್ಲ ಪರಿಹಾರ ಆಯಿತು. ನಮಗೂ ಸ್ಫೂರ್ತಿ ಬಂತು. ಹಾಗೆ ಮಾಡುವ ಅನ್ಯಾಯ ಎಲ್ಲ ಮಾಡುವ, 90 ವರ್ಷ ಅನ್ಯಾಯ ಮಾಡುವ, ಮತ್ತೊಂದು ಉಳಿದ 10 ವರ್ಷದಲ್ಲಿ ನಾರಾಯಣ ನಾರಾಯಣ ಅಂತ ಹೇಳಿದರೆ ಸಾಕು ಅಂತ. ಅದೆಲ್ಲ ಬರುವುದಿಲ್ಲ ನಾಲಿಗೆಯಲ್ಲಿ ನಾರಾಯಣ ಎಂಬಂತಹ ನಾಮ. ಅವನಿಗೆ ಅಜಾಮಿಳನಿಗೆ ಯಾಕೆ ಬಂತು ಅಂತಂದರೆ ಅವನಿಗೆ ಜನ್ಮಾಂತರದ ಸುಕೃತ ಇತ್ತು. ಹಾಗಾಗಿ ಅವನಿಗೆ ನಾರಾಯಣ ಎಂಬಂತಹ ಸ್ಮರಣೆ ಬಂತು. ಹರಿದ್ವಾರದಲ್ಲಿ ಭಕ್ತಿಯಿಂದ ಮತ್ತೆ ಜಪವನ್ನು ಮಾಡಿದ. ಜಪ ಮಾಡಿ 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 ದೇವರನ್ನು ಮತ್ತೆ ಒಲಿಸಿಕೊಂಡ. ದೇವರ ಅನುಗ್ರಹ ಸಂಪಾದನೆ ಮಾಡಿದ. ಆ ಅನುಗ್ರಹದಿಂದಾಗಿ ದೇವಲೋಕದ ವಿಮಾನದಲ್ಲಿ ಕೂತು ಅಜಾಮಿಳ ದೇವಲೋಕವನ್ನು ಸೇರಿದ, ಮೋಕ್ಷವನ್ನು ಪಡೆದ ಅಂತ. ಅಂದರೆ ಅಜಾಮಿಳ ಅನ್ಯಾಯ ಮಾಡಿ ನಾರಾಯಣ ಅಂತ ಹೇಳಿದ. ನಾವು ಅನ್ಯಾಯ ಮಾಡಿ ನಾರಾಯಣ ಮಂತ್ರ ಜಪ ಮಾಡುವ, ಅದಕ್ಕೆ ಲೈಸೆನ್ಸ್ ಕೊಟ್ಟದ್ದಲ್ಲ. ಈ ಕಥೆ ಹೇಳಿದ್ದು ಯಾವುದಕ್ಕೋಸ್ಕರ ಅಂತಂದರೆ ಅನ್ಯಾಯ ಮಾಡಿ ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ಅನ್ಯಾಯ ಮಾಡಿದರೂ ಅವನಿಗೆ ಪ್ರಾರಬ್ಧದಿಂದಾಗಿ ಅಂತಹ ಕೆಟ್ಟ ಕೆಲಸವನಿಂದ ಆದರೂ ಭಗವಂತನ ನಾಮಕ್ಕೆ ಎಷ್ಟು ಶಕ್ತಿ ಇದೆ, ಅವನನ್ನು ಉದ್ಧಾರ ಮಾಡಿತು, ದೇವಲೋಕಕ್ಕೆ ಕಳುಹಿಸಿಕೊಟ್ಟಿತು. ಈ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತದೆ. ಭಗವಂತನ ನಾಮಸ್ಮರಣೆ ತುಂಬ ಪುಣ್ಯವನ್ನು
ಕೊಡ್ತದೆ. ಅದು ಕೊಡುವ ಪುಣ್ಯ ಇತಿಮಿತಿ ರಹಿತವಾದ್ದು. ಈ ಎಚ್ಚರವನ್ನು ಶ್ರೀಮದ್ ಭಾಗವತ ಹೇಳುತ್ತೆ. ಭಗವಂತನ ಭಕ್ತಿ ಸಹಿತವಾದಂತಹ ಭಗವಂತನ ನಾಮಸ್ಮರಣೆ ಅದಕ್ಕೆ ತಕ್ಕಡಿಯಲ್ಲಿ ಇಟ್ಟರೆ ಅದಕ್ಕೆ ಸಮಾನವಾದಂತಹ ವಸ್ತುವೇ ತೂಗುವುದಿಲ್ಲ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ದೊಡ್ಡ ಪ್ರಾಯಶ್ಚಿತ್ತ ನಾರಾಯಣ ಮಂತ್ರ ಜಪ ನಾವು ನಿರಂತರ ಮಾಡಬೇಕು. ಮಾಡಿದರೆ ಭಗವಂತ ನಾರಾಯಣ. ನಮ್ಮ ದೇವರು ಯಾರು ಅಂದರೆ ನಾರಾಯಣ. ನರರಿಗೆ ಸಂಬಂಧಪಟ್ಟ ದೇವರು ನಾರಾಯಣ. ನಾವು ನರ ಅಂತಾದರೆ ದೇವರು ನಮಗೆ ನಾರಾಯಣನಾಗ್ತಾನೆ. ನಾರಾಯಣ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ನಾರಾಯಣ ಮಂತ್ರ ಜಪ ಮಾಡಿ. ನಮ್ಮಲ್ಲಿದೆ ನೋಡಿ, ಕೊನೆಗೆ ಎಲ್ಲ ಕರ್ಮ ಆದ ಬಳಿಕ ನಾರಾಯಣ ಏತಿ ಸಮರ್ಪಯೇ ತತ್, ನಾರಾಯಣನಿಗೆ ಸಮರ್ಪಣೆ ಮಾಡಿ ಅಂತ ಕೊನೆಗೆ ಹೇಳೋದು ನಾವು. ಅಂದರೆ ನಾರಾಯಣನಿಗೆ ಸಮರ್ಪಣೆ ಮಾಡಿದರೆ ಅದು ಪರಿಪೂರ್ಣ ದೋಷರಹಿತವಾಗಿ ಬಿಡ್ತದೆ ಅಂತ. ಅಜಾಮಿಳ ಅವನು ಕಾನ್ಯಕುಬ್ಜದಲ್ಲಿ ಹುಟ್ಟಿ ಬೇಡವಾದ ಕೆಲಸಗಳನ್ನು ಮಾಡಿದ, ಮಾಡಬಾರದ ಕೆಲಸಗಳನ್ನು ಮಾಡಿದ. ಅದೊಂದು ಅವನ ಪ್ರಾರಬ್ಧ. ಜನ್ಮಾಂತರದಲ್ಲಿ ಅವನು ದೇವರ ದರ್ಶನವನ್ನು ಪಡೆದಿದ್ದ. ಅವನ ಪ್ರಾರಬ್ಧ ಮುಗಿಯುತ್ತಿತ್ತು, ಇನ್ನೇನು ಸ್ವಲ್ಪ ಇತ್ತು. ಒಂದು ಹೆಣ್ಣನ್ನು ನೋಡಿದ. ಅಯ್ಯೋ, ಈ ಹೆಣ್ಣು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಒಂಚೂರು ಎಣಿಸಿದ್ದು ಮಾತ್ರ ದೇವರು ರೈಟ್ ಅಂತ ಸಿಗ್ನೇಚರ್ ಹಾಕಿಬಿಟ್ಟ. ಹಾಗಾಗಿ ಇಂತಹ ಒಂದು ಪ್ರಾರಬ್ಧ ಅವನಿಗೆ ಬಂತು. ಒಂದು ಕ್ಷಣ ನೆನಪಿಸಿದ್ದಕ್ಕೆ ದೇವರು ಕೊಟ್ಟ ನೋಡಿ. ಅಂದರೆ ದೇವರದು ಕಾರುಣ್ಯ ಅಂತ ಹೇಳಬೇಕೋ ಏನೋ ಅಂತ ಗೊತ್ತಿಲ್ಲ. ಅವನು ಎಣಿಸಿದ ತಕ್ಷಣದನ್ನು ಕೊಟ್ಟು ಅವನಿಗೆ ಆ ಭೋಗವನ್ನು ಭೋಗಿಸಿ ಅವನ ಪ್ರಾರಬ್ಧ ಇಷ್ಟು. ಒಂದು ಹೆಣ್ಣಿನ ಜೊತೆಗೆ ಒಂದಿಷ್ಟು ಕಾಲ ಬದುಕುವ ಅವನಿಗೆ ಬರ್ಬರ ಕೃತ್ಯ ಅವನದಿತ್ತು. ಆ ಪ್ರಾರಬ್ಧವನ್ನು ಉಣಿಸಿ ಕೊನೆಗೆ ಅವನಿಂದ ಸಾಧನೆ ಮತ್ತೆ ಉಳಿದದ್ದನ್ನು ಮಾಡಿಸಿ ಭಗವಂತ ಕರ್ಕೊಂಡು ಹೋದ. ಅಜಾಮಿಳನ ದೃಷ್ಟಾಂತ ಎಂದೂ ನಾವು ಕೊಡಬಾರದು. ಇದರ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅಪಿಚೇ ಸುಧರಾಚಾರ ಭಜತೆ ಮಾಂ ಅನನ್ಯಭಾಕ್. ಈ ಶ್ಲೋಕ ಕೇಳಿದಾಗ ಸ್ಫೂರ್ತಿ ಬರುವುದು ಉಂಟುಂಟು. ಕೃಷ್ಣ ಹೇಳಿದ್ದಾನೆ, ಅಪಿಚೇ ಸುಧುರಾಚಾರ, ಆಚಾರ ಅಲ್ಲ, ದುರಾಚಾರ ಅಲ್ಲ, ಸುಧುರಾಚಾರ. ಎಂತಹ ಕೆಟ್ಟ ಕರ್ಮ ಮಾಡಿರಲಿ, ಆದರೆ ಭಜತೆ ಮಾಂ, ನನ್ನನ್ನು ಭಜನೆ ಮಾಡಿದರೆ ಅವನನ್ನು ಸಾಧುರೇವ ಸಮಂತವ್ಯ. ಒಳ್ಳೆಯ ಸ್ಫೂರ್ತಿ ಕೊಡುವ ಶ್ಲೋಕ. ಎಷ್ಟು ಬೇಕಾದರೂ ಕೆಟ್ಟ ಕೆಲಸ ಮಾಡಿ ಸುದುರಾಚಾರೋಪಿ ಅಂತ ಹೇಳಿದರು. ಆದರೆ ಕೊನೆಗೊಂದು ಮಾತು ಹೇಳ್ತಾನೆ ದೇವರು, ಅನನ್ಯ ಭಾಕ್ ಅಂತ. ದೇವರು ಅನನ್ಯವಾಗಿ ನನ್ನನ್ನು ಹಿಡಿಯಬೇಕು, ಹಾಗೆ ಮಾಡಬೇಕು. ನಾವು ಕೆಟ್ಟ ಕೆಲಸ ಮಾಡಿದ ಮೇಲೆ ದೇವರನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. ದೇವರನ್ನು ಅನನ್ಯ ಭಕ್ತಿಯಿಂದಾಗಿ ನಾವು ಹಿಡಿದರೆ ಸಾಧುರೇವ ಸಮಂತವ್ಯ. ಈ ಶ್ಲೋಕಕ್ಕೆ ಉದಾಹರಣೆ ಯಾರು ಮನುಷ್ಯರಾಗುವುದಿಲ್ಲ, ಇಂತಹ ಅಜಾಮಿಳನಂಥವರು ಮಾತ್ರ ಉದಾಹರಣೆ ಆಗ್ತಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಮಾಧವ ಬ್ರಾಹ್ಮಣನ ಕಥೆಯನ್ನು ಹೇಳ್ತಾರೆ. ಮಾಧವ ಬ್ರಾಹ್ಮಣನ ಕಥೆ ಇದೇ ರೀತಿಯಾದ ಕಥೆನೇ. ಆ ಮಾಧವ ಬ್ರಾಹ್ಮಣ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ ಮೆಟ್ಲು ಹತ್ತಿ ದೇವರ ಸ್ಮರಣೆ ಮಾಡಿ ಕೊನೆಗೆ ಪಾಪವನ್ನು ವಮನೆ ಮಾಡಿ ಮತ್ತೆ ಶುದ್ಧನಾಗಿ ಭಗವಂತನ ಸೇವೆಯನ್ನು ಮಾಡಿದ. ಭಗವಂತನಿಗೆ ಎಲ್ಲವನ್ನೂ ಕೊಡುವವನಾದ ಅಂತ ಕಥೆಯನ್ನು ಕೇಳ್ತೇವೆ ನಾವು. ಅವರೆಲ್ಲ ಈ ಶ್ಲೋಕಕ್ಕೆ ಉದಾಹರಣೆ. ಅಪಿಚೇ ಸುಧುರಾಚಾರ. ಹಾಗಾಗಿ ಈ ಶ್ಲೋಕ ಓದಿ ಅನ್ಯಾಯ ಮಾಡಬೇಕು ಅಂತ ಸ್ಫೂರ್ತಿ ಬರಬಾರದು. ಅದಲ್ಲ, ಅಂತಹ ಮಹಾತ್ಮರೂ ಹೀಗಾಗಿದ್ದಾರೆ, ನಾವು ಹಾಗಾಗಬಾರದು. ದೇವರ ಸ್ಮರಣೆ ಮಾಡಿ ದೇವರ ಹತ್ರ ನಾವು ಹೋಗಬೇಕು ಅನ್ನುವಂತಹ ಕಥೆಯನ್ನು ಹೇಳ್ತಾ, ನಮ್ಮ ಪಾಪಕ್ಕಿಂತಲೂ ಪಾಪ ಪರಿಹಾರ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿದೆ. ಅದನ್ನು ಒತ್ತುಕೊಟ್ಟು ಈ ಪುರಾಣ ಉಲ್ಲೇಖ ಮಾಡಿದೆ. ಭಗವಂತನ ನಾಮಗಳಿಗೆ ಇಷ್ಟು ಶಕ್ತಿ ಇದೆ ಅಂತ ಹೇಳಲಿಕ್ಕೆ ದೇವತೆಗಳ ಉದಾಹರಣೆಯನ್ನು ಕೊಡ್ತದಕ್ಕೆ. ಅಜಾಮಿಳನ ಉದಾಹರಣೆಯನ್ನು ಕೊಟ್ಟರು. ಅಜಾಮಿಳ ಮೊದಲು ಅಜಯ ಜೊತೆಗೆ ಆಮಿಳ, ಅಜಯ ಆಮಿಳತಿ. ಅಜಯ ಅಂದರೆ ಪ್ರಕೃತಿ, ಈ ನೇಚರ್, ಅದರ ಜೊತೆಗೆ ಮಿಲಿತನಾಗಿ ಕೆಟ್ಟ ಕೆಲಸಗಳನ್ನು ಮಾಡಿದ. ಕೊನೆಗೆ ಅಜೇನ ಆಮಿಳ ಆಮಿಳತಿ. ಅಜ ಅಂದರೆ ನಾಶರಹಿತನಾದ ಭಗವಂತ, ಭಗವಂತನ ಜೊತೆಗೆ ಸೇರಿದ. ನಾಮಸ್ಮರಣೆಯ ಮೂಲಕ ಎತ್ತರದ ಸ್ಥಾನವನ್ನು ಪಡೆದ ಅಜಾಮಿಳನ ಉಲ್ಲೇಖವನ್ನು ಭಾಗವತ ಹೇಳಿ, ಭಗವಂತನ ನಾಮಕ್ಕೆ ಎಷ್ಟು ಶಕ್ತಿ ಇದೆ, ಎಲ್ಲ ದೈತ್ಯರನ್ನು ಸಂಹಾರ ಮಾಡುವ ಶಕ್ತಿ ಇದೆ ಅಂತ ಹೇಳುವ ಇನ್ನೊಂದು ಇತಿಹಾಸವನ್ನು ಉಲ್ಲೇಖ ಮಾಡ್ತದೆ.
ಅದು ದೇವೇಂದ್ರನಿಗೆ ಸಂಬಂಧಪಟ್ಟ ಕತೆ. ದೇವೇಂದ್ರ ಅಂತಂದರೆ ಮೂರು ಲೋಕದ ಒಡೆಯ, ಮೂರೂ ಲೋಕವನ್ನು ಆಳುವವ. ಅಂತಹ ಇಂದ್ರ ಕಾರ್ಯಭಾರ ತುಂಬ ಇರ್ತದೇನೋ ಸತ್ಯ, ಆದರೆ ಬಂದವರ ಜೊತೆಗೆ ಎಲ್ಲ ವ್ಯವಹಾರಗಳನ್ನು ಮಾಡ್ತಾನೆ. ಯಾರ್ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಸ್ವಲ್ಪ ತಪ್ಪಿದರೆ ಎಷ್ಟು ಸಮಸ್ಯೆಗಳು. ಬೃಹಸ್ಪತ್ಯಾಚಾರ್ಯರು ಬಂದರು. ದೇವೇಂದ್ರ ಸಭೆಯಲ್ಲಿ ಕೂತಿದ್ದ, ಎಲ್ಲ ವ್ಯವಹಾರ ನಡೆಸ್ತಾ ಇದ್ದ, ಜನ ಎಲ್ಲ ಬರ್ತಿದ್ರು. ಬೃಹಸ್ಪತ್ಯಾಚಾರ್ಯರು ಬಂದರು. ನೋಡಲೇ ಇಲ್ಲ, ಎದ್ದು ನಿಂತು ಗೌರವನೇ ಕೊಡಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಪುರೋಹಿತರು, ಯಾರ ವಿರೋಧ ಕಟ್ಟಿಕೊಂಡ್ರೂ ಪುರೋಹಿತರ ವಿರೋಧ ಕಟ್ಟಿಕೊಳ್ಬೇಡಿ ಅಂತ ಭಾಗವತ ಹೇಳುತ್ತೆ. ನಮ್ಮದು ಫ್ಯಾಮಿಲಿ ಪುರೋಹಿತರು, ಫ್ಯಾಮಿಲಿ ಡಾಕ್ಟ್ರು, ಫ್ಯಾಮಿಲಿ ಜ್ಯೋತಿಷ್ಕರು, ಅವ್ರ ಜೊತೆಗೆಲ್ಲ ವಿರೋಧ ಕಟ್ಟಿಕೊಂಡ್ರೆ ತುಂಬ ರಗಳೆ. ಡಾಕ್ಟ್ರ್ ಜೊತೆಗೆ ವಿರೋಧ ಕಟ್ಟಿಕೊಂಡ್ರೆ ಕಷ್ಟ ಅಲ್ವಾ? ಯಾವುದಕ್ಕೋ ಒಂದು ಔಷಧ ಕೊಟ್ಟು ಏನೋ ಒಂದು ಮಾಡಿಬಿಟ್ರೆ ಮತ್ತೇನು ನಮ್ಮ ಕತೆ ಹೇಗೆ? ಅವರ ಜೊತೆಗೆ ವಿರೋಧ ಮಾಡುವ ಹಾಗಿಲ್ಲ. ನಮ್ಮದು ಫ್ಯಾಮಿಲಿ ಲೆಕ್ಕ ನೋಡುವವರು ಇರ್ತಾರೆ, ಅವರ ಹತ್ರನೂ ಹಾಗೇ. ಅವರು ಎಲ್ಲಿಯಾದರೂ ಹಿಡಿಸಿ ಹಾಕಿಬಿಟ್ರೆ ಕಷ್ಟ ನಮಗೆ. ಹಾಗೆಯೇ ಫ್ಯಾಮಿಲಿ ಪುರೋಹಿತರಿದ್ದಾರೆ, ಅವರ ಜೊತೆಗೂ ನಮಗೆ ಅನ್ಯೋನ್ಯತೆಯಿಂದ ಗೌರವದಿಂದ ಇರಬೇಕಾದ್ದು. ಬೃಹಸ್ಪತ್ಯಾಚಾರ್ಯರು ಬಂದರು. ಪುರೋಹಿತರು, ದೇವತೆಗಳ ಪುರೋಹಿತರು, ಇಂದ್ರನ ಮುಖ್ಯ ಗುರುಗಳು ಪುರೋಹಿತರು. ಅವರು ಬಂದು ಎದ್ದು ನಿಂತು ಗೌರವ. ಏನು ಗಂಟು ಹೋಗುತ್ತೆ ಎದ್ದು ನಿಲ್ಲಲಿಕ್ಕೆ? ನಮಗೆ ಏನು ಖರ್ಚಾಗುವುದಿಲ್ಲ. ಒಂದು ಎದ್ದು ನಿಂತು ಬನ್ನಿ ಬೃಹಸ್ಪತ್ಯಾಚಾರ್ಯರೇ ಹೇಗಿದ್ದೀರಿ ಅಂತ ಕೇಳಿದರೆ ಎಷ್ಟು ಅನುಕೂಲ ಆಗ್ತಿತ್ತು. ಎದ್ದು ನಿಂತು ಗೌರವ ಕೊಡಲಿಲ್ಲ. ಬೃಹಸ್ಪತ್ಯಾಚಾರ್ಯ ನೋಡಿದರು, ಇದು ಯಾಕೆ ಈ ಬೃಹಸ್ಪತಿಗೆ ಇಂಥ ಅವಮಾನ ಆಯಿತು. ಅಲ್ಲಿಂದಲೇ ಹೊರಟು ಏಕಾಂತ ಜಾಗವನ್ನು ಅರಸಿದರು. ಬೃಹಸ್ಪತ್ಯಾಚಾರ್ಯರು ಎಲ್ಲಿದ್ದಾರೆ ಅಂದರೆ ಇಲ್ಲವೇ ಇಲ್ಲ. ಇಂದ್ರ ಹುಡುಕ್ಲಿಕ್ಕೆ ಶುರು ಮಾಡಿದ, ಬೃಹಸ್ಪತ್ಯಾಚಾರ್ಯ ನಾಪತ್ತೆ. ಎಲ್ಲ ರೀತಿಯಲ್ಲಿ ನೋಡಿದ, ಏನೇನು ಮಾಡಿದರೂ, ಎಷ್ಟು CCTV ನೋಡಿದರೂ ಬೃಹಸ್ಪತ್ಯಾಚಾರ್ಯರು ಕಾಣಲಿಲ್ಲ. ದೈತ್ಯರಿಗೆ ಸುದ್ದಿ ಮುಟ್ಟಿತು. ಕಾಯ್ತಾ ಇದ್ದರು ದೈತ್ಯರು, ಯಾವಾಗ ಪುರೋಹಿತರ ಜೊತೆಗೆ ಜಗಳ ಆಗುತ್ತೆ ಇಂದ್ರನಿಗೆ ಅಂತ. ದೈತ್ಯರು ದೇವಲೋಕದ ಜೊತೆಗೆ ಲಗ್ಗೆ ಇಟ್ಟರು. ಇಂದ್ರ ಸೋತ, ಸಂಪತ್ತನ್ನೆಲ್ಲ ಕಳ್ಕೊಂಡ. ಇಂದ್ರ ಪರಾಜಿತನಾಗ್ಬಿಡ್ತಾನೆ. ಏನು ಮಾಡಬೇಕು? ಬೃಹಸ್ಪತ್ಯಾಚಾರ್ಯರು ಸಿಗಲಿಲ್ಲ. ಇಂದ್ರ ಬ್ರಹ್ಮದೇವರ ಹತ್ರ ಬಂದ. ದೇವತೆಗಳಿಗೆ ಇದೆಲ್ಲ ಒಂದು ಒಳ್ಳೆತನ ನೋಡಿ. ಬ್ರಹ್ಮದೇವರ ಹತ್ರ ಬಂದರೆ ಸರಿ, ಬ್ರಹ್ಮದೇವರು ಸಾಲ್ವ್ ಮಾಡ್ತಾರೆ. ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ, ಸಮಸ್ಯೆಯನ್ನು ಹೇಳಿದ. ದೈತ್ಯರು ನಮ್ಮ ಮೇಲೆ ಸಂಗ್ರಾಮ ಮಾಡಿ ನಮ್ಮನ್ನು ಸೋಲಿಸಿದ್ದಾರೆ, ಏನು ಮಾಡಲಿ? ಬ್ರಹ್ಮದೇವರು ಹೇಳಿದರು, ಕಷ್ಟ ಇಲ್ಲ, ಬೃಹಸ್ಪತ್ಯಾಚಾರ ಹತ್ರ ಹೇಳಿದು ಹೋಮ ಮಾಡಿಸಿ, ಎಲ್ಲ ಶಾಂತಿ ಮಾಡಿಬಿಟ್ರೆ ಪರಿಹಾರ ಆಗಿಬಿಡುತ್ತೆ. ಇಲ್ಲ, ಬೃಹಸ್ಪತ್ಯಾಚಾರ್ಯರು ನಾಪತ್ತೆ. ಅದು ಯಾಕೆ? ಹುಡ್ಕೊಂಡು ಬಾ, ಸಿಗುವುದೇ ಇಲ್ಲ. ಯಾಕೆ? ಸ್ವಲ್ಪ ದೇವಲೋಕದಿಂದ ಸ್ವಲ್ಪ ಅವ್ಯವಸ್ಥೆ ಆಗಿದೆ. ಇಂದ್ರ ಇಂಥ ಕೆಲಸ ಮಾಡಿದಿ, ಬೃಹಸ್ಪತ್ಯಾಚಾರ್ಯನ ವಿರೋಧ ಕಟ್ಟಿಕೊಂಡು, ಅನ್ಯಾಯ ಆಯಿತು ಇಂದ್ರ ಅಂತ. ಇಂದ್ರ ಹೇಳ್ದ, ಆಯಿತು, ಮುಂದೇನು ಹೇಳಿ ಪರಿಹಾರ ಅಂತ. ಬ್ರಹ್ಮದೇವರು ಹೇಳಿದರು, ವಿಶ್ವರೂಪಾಚಾರ್ಯರಿದ್ದಾರೆ, ಅವರನ್ನು ಉಪಸತ್ತಿ ಮಾಡು, ಅವರ ಹತ್ರ ಹೋಗಿ ಕೇಳ್ದಿರೋ ಸಮಸ್ಯೆ, ಅವರನ್ನು ಪುರೋಹಿತರು ಅಂತ ಮಾಡಿಕೊಳ್ತೇನೆ ಅಂತ ಒಪ್ಪಂದ ಮಾಡಿಕೊ, ಅಗ್ರಿಮೆಂಟಿಗೆ ಸಿಗ್ನೇಚರ್ ಹಾಕಿಬಿಡು, ಕೊನೆಗೆ ಅವರು ಪರಿಹಾರ ಹೇಳ್ತಾರೆ ಅಂತ. ವಿಶ್ವರೂಪಾಚಾರ್ಯರ ಹತ್ರ ಬಂದ ದೈತ್ಯರ ಪುರೋಹಿತರು. ವಿಶ್ವರೂಪಾಚಾರ್ಯರು ಹೇಳಿದರು, ದೇವಲೋಕದ ಅಧಿಪತಿಗಳು ಅಪರೂಪದಲ್ಲಿ ಬಂದಿದ್ದೀರಿ, ನಮಸ್ಕಾರ ನಿಮಗೆ. ಅವರಿಗೆ ಮೊದಲೇ ಗೊತ್ತಾಗಿದೆ, ವಾಟ್ಸಪ್ಪಲ್ಲಿ ಎಲ್ಲ ಸುದ್ದಿ ಬಂದಾಗಿತ್ತು. ಅವರು ಹೇಳಿದರು, ಇಂದ್ರದೇವರು ಕೈ ಕೊಟ್ಟರ ನಿಮಗೆ? ಇಂದ್ರನ ಮುಖ ಚಿಕ್ಕದಾಯಿತು. ವಿಶ್ವರೂಪಾಚಾರ್ಯರೇ, ನೀವೇ ನಮಗೆ ಪುರೋಹಿತರು. ಕೇಳಿದ್ರು, ಎಷ್ಟು ವರ್ಷ ಅಂತ. ಇಂದ್ರನಿಗೆ ಹಾಗಾಯಿತು ನಮ್ಮ ಸ್ಥಿತಿ. ಇಲ್ಲ, ನೀವೇ ನಮಗೆ ಪುರೋಹಿತರು ಅಂತ ಇಂದ್ರ ಹೇಳಿದ. ಸಮಸ್ಯೆ ದೈತ್ಯರಿಂದ ರಕ್ಷಣೆ ಮಾಡಬೇಕು ಅಂತ ವಿಶ್ವರೂಪಾಚಾರ್ಯರು ಹೇಳಿದರು, ನಾನೊಂದು ಕವಚ ಕಟ್ತೇನೆ, ಆ ಕವಚ ತೊಟ್ಟುಕೊಂಡು ಹೋಗು, ನಿನಗೆ ದಿಗ್ವಿಜಯ ಆಗುತ್ತೆ ಅಂತ. ವಿಶ್ವರೂಪಾಚಾರ್ಯರು ನಾರಾಯಣ ವರ್ಮ ಅಂದರೆ ಕವಚ, ನಾರಾಯಣ ಮಂತ್ರದ ಕವಚವನ್ನು ತೊಡಿಸ್ತಾರೆ. ನಾರಾಯಣ ಮಂತ್ರವನ್ನು ಉಪದೇಶ ಮಾಡ್ತಾರೆ. ನಾರಾಯಣ ಮಂತ್ರ ಅದು ಅಮೂಲ್ಯವಾದ್ದು. ನಾರಾಯಣ ವರ್ಮಕ್ಕೆ ಅದು ಎಷ್ಟು ತಾಕತ್ತು ಅಂತಂದರೆ, ದೇವತೆಗಳೇ ಮುಗಿ ಬೀಳ್ತಾರೆ ಅಂತಂದರೆ ಅದು ಎಷ್ಟು ಶ್ರೇಷ್ಠವಾದ ಮಂತ್ರ ಅಂತ.
ದದೀಚಿ ಋಷಿಗಳ ಹತ್ರ ಅಶ್ವಿನಿ ದೇವತೆಗಳು ಬಂದು ಹೇಳಿದರಂತೆ, ನಮಗೆ ನಾರಾಯಣ ವರ್ಮ ಮಂತ್ರ ಉಪದೇಶ ಮಾಡಿ ಅಂತ. ಅವರು ಹೇಳಿದರು, ಇವತ್ತು ನಕ್ಷತ್ರ ಸರಿ ಇಲ್ಲ, ನೀನು ನಾಳೆ ಬಾ, ನಕ್ಷತ್ರ ಚೆನ್ನಾಗಿದೆ ಅಂತ ಹೇಳಿದರು. ಮರುದಿವಸ ಬಂದರು ಅಶ್ವಿನಿ ದೇವತೆಗಳು. ದದೀಚಿ ಋಷಿಗಳೇ, ನಮಗೆ ನಾರಾಯಣ ಮಂತ್ರ ವರ್ಮ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳಿದರು ದದೀಚಿ ಋಷಿಗಳು. ನಿನ್ನೆ ಹೇಳಿದಿರಿ, ನಿನ್ನೆ ಆಯಿತು ಹೇಳಿದ್ದೇನೆ, ಇವತ್ತು ಆಗೋದಿಲ್ಲ ಹೇಳಿದ್ದೇನೆ. ಏನ್ರಿ ನೀವು ಬದಲಾವಣೆ ಆಗಿಬಿಟ್ರಿ, ಯಾರೋ ಹೇಳಿಕೊಟ್ರ? ಹಾಂ ಹೌದು ಹೇಳಿಕೊಟ್ರು ಅಂತ ಹೇಳಿದರು. ಯಾರು ಹೇಳಿಕೊಟ್ರು? ಇಂದ್ರ ಬಂದು ಹೇಳಿದ್ದಾನೆ. ಏನು ಹೇಳಿದ? ಅಶ್ವಿನಿ ದೇವತೆಗಳಿಗೆ ನಾರಾಯಣ ವರ್ಮ ಹೇಳಿಕೊಟ್ರೆ ನಿಮ್ಮ ತಲೆ ಕಡಿತೇನೆ ಅಂತ ಹೇಳಿದ್ದಾನೆ. ನನ್ನ ತಲೆ ನನಗೆ ಹೋಗುತ್ತೆ ಅಂತ ಚಿಂತೆ ಅಂತ ಹೇಳಿದರು. ಅಶ್ವಿನಿ ದೇವತೆಗಳು ಹೇಳಿದರು, ಒಂದು ಪರಿಹಾರ ಹೇಳ್ತೇನೆ ನಿಮಗೆ, ಚಿಂತೆ ಮಾಡಬೇಡಿ. ಏನು ಪರಿಹಾರ ಅಂತಂದರೆ, ನಿಮಗೆ ತಲೆ ಕಡಿತೇನೆ ಅಂತ ಹೇಳಿದ್ದಲ್ವಾ, ನಿಮ್ಮ ತಲೆ ಉಳಿಬೇಕು ಅಷ್ಟೇ ಅಲ್ವಾ? ದದೀಚಿ ಋಷಿಗಳೇ, ನಿಮ್ಮ ತಲೆ ಉಳಿಸ್ತೇನೆ. ಇಂದ್ರ ಬೇಡ, ನಾವೇ ತಲೆ ತೆಗಿತೇವೆ, ಒಂದು ಕುದುರೆಯ ತಲೆಯನ್ನು ನಿಮಗೆ ಜೋಡಿಸ್ತೇವೆ, ಅದರಿಂದ ನಮಗೆ ನಾರಾಯಣ ವರ್ಮ ಹೇಳಿ. ಇಂದ್ರ ಆ ಕುದುರೆಯ ತಲೆಯನ್ನು ಕತ್ತರಿಸಲಿ, ನಿಮ್ಮ ತಲೆ ನಮ್ಮ ಹತ್ರನೇ ಇದೆ, ಅದನ್ನು ನಾವು ನಿಮಗೆ ಆಪರೇಷನ್ ಮಾಡಿ ಕೊಡ್ತೇವೆ. ದದೀಚಿ ಋಷಿಗಳು ಹೇಳಿದರು, ಎಂಥ ತಲೆ ನಿಮ್ಮದು, ನನ್ನ ತಲೆಗಿಂತ ನಿಮ್ಮ ತಲೆನೇ ಚೆನ್ನಾಗಿದೆ, ಎಂಥ ಶಕ್ತಿ, ತಲೆ ಕಡಿದು ತಲೆ ಬಿಡಿಸಿ ಏನೇನಪ್ಪ ಆಪರೇಷನ್, ಎಷ್ಟು ಆಪರೇಷನ್ ಆಗಲಿ ಅಂತ ಆ ನಾರಾಯಣ ವರ್ಮ ಮಂತ್ರವನ್ನು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದರು. ಇಂದ್ರ ಬಂದ, ತಲೆ ಕಡಿದ, ಅಶ್ವಿನಿ ದೇವತೆಗಳು ಅಲ್ಲೇ ಇದ್ದರು. ಇಂದ್ರ ಹೋದ ಮೇಲೆ ಮತ್ತೆ ದದೀಚಿ ಋಷಿಗಳ ತಲೆಯನ್ನೇ ಜೋಡಿಸಿದರು. ತಲೆ ಬಂತು ಅವರಿಗೆ. ದದೀಚಿ ಋಷಿಗಳಿಗೆ ತುಂಬ ಖುಷಿ ಆಯಿತು. ಶಿಷ್ಯ ಅಂದರೆ ಹೀಗಿರಬೇಕು ಅಂತ ಅವರು ಅಶ್ವಿನಿ ದೇವತೆಗಳಿಗೆ ನಾರಾಯಣ ವರ್ಮ ಮಂತ್ರ ಉಪದೇಶ ಮಾಡಿದರು. ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಅಂತಂದರೆ, ಅದನ್ನು ಯಾರು ಉಪದೇಶ ಮಾಡ್ತಾರೆ ಅವರ ತಲೆ ಹೋಗುತ್ತೆ ಅಂತ. ನನ್ನ ಹತ್ರನೂ ಹೇಳ್ತಾರೆ, ನಾರಾಯಣ ವರ್ಮ ಮಂತ್ರ ಹೇಳಿ ಅಂತ. ನಾನು ನಾಳೆ ಅಂತ ಹೇಳೋದುಂಟು. ತಲೆ ಹೋದರೆ ತಲೆ ಯಾರು ಜೋಡಿಸುವವರಿದ್ದಾರೆ? ಮತ್ತು ಅಶ್ವಿನಿ ದೇವತೆಗಳು ಬರಬೇಕು. ಹಾಗೆಲ್ಲ ಹಾಗೂ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಭಗವಂತ ರಕ್ಷಣೆ ಮಾಡ್ತಾನೆ. ಇಂದ್ರ ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಬೇಡಿ ಅಂತ ಅಷ್ಟೇ ಹೇಳಿತ್ತು, ಉಳಿದವರಿಗೆ ಹೇಳಬೇಡಿ ಅಂತ ಹೇಳಿಲ್ಲ. ನಾರಾಯಣ ವರ್ಮ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಈ ಆಖ್ಯಾಯಿಕೆಯನ್ನು ಹೇಳಿದ್ದಷ್ಟೇ. ದೇವತೆಗಳು ಆಸೆಪಟ್ಟು ಉಪದೇಶವನ್ನು ಕೇಳ್ತಾರೆ. ಹಾಗಾಗಿ ನಾರಾಯಣ ವರ್ಮ ಜಪ ನಾವು ಮಾಡಿದರೆ ನಮಗೂ ದೇವರು ಒಳ್ಳೆಯದು ಮಾಡ್ತಾನೆ, ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ, ವಿರೋಧಿಗಳಿಂದ ನಾವು ಪಾರಾಗ್ತೇವೆ ಅಂತ ವಿಶ್ವರೂಪಾಚಾರ್ಯರು ನಾರಾಯಣ ವರ್ಮದ ಮಂತ್ರದ ಕವಚವನ್ನು ತೊಡಿಸಿ ಇಂದ್ರನನ್ನು ಕಳುಹಿಸಿಕೊಡ್ತಾರೆ. ದೈತ್ಯರ ಜೊತೆಗೆ ಯುದ್ಧ ಮಾಡ್ತಾನೆ, ದಿಗ್ವಿಜಯ ಆಗುತ್ತೆ. ದೇವೇಂದ್ರ ಜಯವನ್ನು ಪಡೆದದ್ದು ಈ ನಾರಾಯಣ ವರ್ಮದಿಂದ ಅಂತ ಶ್ರೀಮದ್ ಭಾಗವತ ಅಪರೂಪದ ಮಂತ್ರವನ್ನು ನಮಗೆ ಉಪದೇಶ ಮಾಡಿದೆ. ಸಾಮಾನ್ಯವಾಗಿ ನಾರಾಯಣ ವರ್ಮದಿಂದಾಗಿ ಉದ್ಧಾರ ಆಗುತ್ತೆ ಅಂತ ಅಷ್ಟೇ ಹೇಳುತ್ತೆ ಹೊರತು ಆ ಮಂತ್ರಗಳನ್ನೆಲ್ಲ ದಾಖಲೆ ಮಾಡೋದಿಲ್ಲ. ಈ ಮಂತ್ರವನ್ನು ಶ್ರೀಮದ್ ಭಾಗವತ ದಾಖಲೆ ಮಾಡಿದೆ, ಅದಕ್ಕೊಂದು ಭವ್ಯವಾದ ಪರಂಪರೆಯನ್ನು ನಿರೂಪಣೆ ಮಾಡಿದೆ. ವಿಶ್ವರೂಪಾಚಾರ್ಯರು ಹೋಮ ಮಾಡುವಾಗ ದೈತ್ಯರಿಗೂ ಆಹುತಿ ಕೊಡ್ತಿದ್ರು. ಈ ಸುದ್ದಿ ಇಂದ್ರನಿಗೆ ಮುಟ್ಟಿತು. ಇಂದ್ರನಿಗೆ ಕೋಪ ಬಂತು. ವಿಶ್ವರೂಪಾಚಾರ್ಯರ ಹತ್ರ ಬಂದ, ಕೇಳಬೇಕಾ ಬೇಡವಾ, ವಿಚಾರಿಸಬೇಕಾ ಬೇಡವಾ? ವಿಚಾರಿಸಲೇ ಇಲ್ಲ. ಅವರಿಗೆ 3 ತಲೆ, ಆ 3 ತಲೆಯನ್ನು ಕತ್ತರಿಸಿ ಹಾಕಿದ ಇಂದ್ರ. ನನಗೆ ಗುರುಗಳು ಉಪದೇಶ ಮಾಡಿದವರು, ಕಷ್ಟಕಾಲದಲ್ಲಿ ರಕ್ಷಣೆ ಮಾಡಿದವರು ಯಾವುದನ್ನೂ ಗಮನಿಸಲಿಲ್ಲ, ಅವನ ತಲೆಯನ್ನು ಕತ್ತರಿಸಿ ಹಾಕಿದ. ಯಾಕೆಂತಂದರೆ ಹೋಮದಲ್ಲಿ ದೈತ್ಯರಿಗೆ ಆಹುತಿ ಕೊಡುವುದನ್ನು ಇಷ್ಟಪಡುವುದಿಲ್ಲ ದೇವತೆಗಳು. ದೇವತೆಗಳಿಗೆ ಬಿಟ್ಟು ಇನ್ನೊಬ್ಬರಿಗೆ ಅಗ್ನಿಮುಖದಲ್ಲಿ ಆರಾಧನೆಯನ್ನು ದೇವತೆಗಳು ಸಹನೆ ಮಾಡುವುದಿಲ್ಲ. ಹಾಗಾಗಿ ಇಂದ್ರ ವಿಶ್ವರೂಪಾಚಾರ್ಯರ ತಲೆ ಕಡಿದ. ಭಾರೀ ಸುದ್ದಿ ಆಯಿತು. ಅವನ ಅಪ್ಪ ತ್ವಷ್ಟ್ರ ಅವನು ಚಿಂತಾಕ್ರಾಂತನಾದ, ಏನು ಮಾಡಬೇಕು? ಇಂದ್ರ ಆಲೋಚನೆ ಮಾಡಿದ, ವಿಶ್ವರೂಪಾಚಾರ್ಯರ ತಲೆ ಕತ್ತರಿಸಿದ್ದೇನೆ, ಪಾಠ ಹೇಳಿದ ಗುರುಗಳು, ಬ್ರಾಹ್ಮಣನನ್ನು ಕೊಂದ ಪಾಪ ಬಂತು,
ಈ ಪಾಪವನ್ನು ನಾನು ಯಾಕೆ ಪರಿಹಾರ ಮಾಡಿಕೊಳ್ಳಿ ಅಂತ ಚಿಂತಾಕ್ರಾಂತನಾಗ್ತಾನೆ ಇಂದ್ರ. ಎಲ್ಲರ ಹತ್ರ ಕೇಳಿದ, ನನ್ನ ಪಾಪ ಇದೆ, ಪಾಪ ಪರಿಹಾರ ಆಗಬೇಕು, ಯಾರಾದರೂ ಶೇರ್ ತಗೊಳ್ಳಿ, 1/4 ಯಾರಾದರೂ ತಗೊಂಡ್ರೆ ನಾನು ಏನಾದರೂ ಅದಕ್ಕೆ ಗಿಫ್ಟ್ ಕೊಡ್ತೇನೆ. ಮುಂದೆ ಬಂದರು, ಭೂಮಿದೇವಿ ಮುಂದಕ್ಕೆ ಬಂದಳು, ಮರಗಿಡಗಳು ಮುಂದೆ ಬಂದವು, ಹೆಣ್ಮಕ್ಕಳು ಮುಂದೆಗೆ ಬಂದರು. ಎಲ್ರಿಗೂ 1/4 4/1 ಭಾಗವನ್ನು ಹಂಚಿದ. ಭೂಮಿ ಬ್ರಹ್ಮಹತ್ಯೆಯ 4/1 ಭಾಗವನ್ನು ಸ್ವೀಕಾರ ಮಾಡಿತು. 1 ಭಾಗ ಭೂಮಿಯಲ್ಲಿ. ಅದಕ್ಕೆ ಇಂದ್ರ ಏನು ಗಿಫ್ಟ್ ಕೊಟ್ಟ ಅಂತಂದರೆ ಕಾತಪೂರ ವರೇಣಚ. ಎಲ್ಲಿಯಾದರೂ ಒಂದು ಹೊಂಡ ಆದರೆ ಆ ಹೊಂಡ ಉಳಿಯುವುದಿಲ್ಲ, ಅದಕ್ಕೆ ಮಣ್ಣು ಸೇರಿ ಅದು ಸಮ ಆಗಿ ಬಿಡ್ತದೆ. ಭೂಮಿಗೆ ಇಂದ್ರ ಕೊಟ್ಟ ವರ. ಎಲ್ಲಿದೆ ಬ್ರಹ್ಮಹತ್ಯ ಅಂತಂದರೆ ಈ ಮರುಭೂಮಿ ಅಂತ ನಾವು ಹೇಳ್ತೇವೆ ನೋಡಿ. ಅಂದರೆ ಅದು ವಾಸ್ತುವಿಗೆ ಯೋಗ್ಯವಾದ ಜಾಗ ಅಲ್ಲ, ದೇವಸ್ಥಾನ ಮನೆ ಮಠ ಕಟ್ಟಲಿಕ್ಕೆ ಯೋಗ್ಯವಾದ ಜಾಗ ಅಲ್ಲ. ಯಾಕೆಂದರೆ ಅಲ್ಲಿ ಬ್ರಹ್ಮಹತ್ಯೆ ಆಗಿದೆ ಅಂತ. ಇವತ್ತು ಮನೆ ಕಟ್ಟುವುದೇ ಅಂಥ ಜಾಗಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಅಲ್ಲಿ ಶಾಂತಿಯೇ ಇರಲಿಲ್ಲ, ನೆಮ್ಮದಿಯೇ ಇಲ್ಲ. ಬೆಂಗಳೂರಿನಲ್ಲಿ ಎಂತೆಂಥ ಕಟ್ಟಡಗಳಿವೆ, ಖಾಲಿ ಬಿದ್ದಿದೆ, ಬಿಕೋ ಅಂತ ಇದೆ. ಯಾಕೆ ಅಂತಂದರೆ ಅದು ಆ ಜಾಗದಲ್ಲಿ ವಾಸ್ತು ಇರುವುದಿಲ್ಲ. ಯಾಕೆಂತಂದರೆ ಇಂದ್ರನ ಬ್ರಹ್ಮಹತ್ಯೆಯ 1/4 ಅದರಲ್ಲಿ ಅಂತಹ ಜಾಗಗಳಲ್ಲಿ ಸೇರಿಕೊಂಡಿದೆ. ಕಾತಪೂರ ವರೇಣಚ. ಹಾಗೆಯೇ ಇಂದ್ರನ ಪಾಪವನ್ನು ಮರಗಿಡಗಳು ತೆಕ್ಕೊಂಡವು. ಮರಗಳಿಗೆ 1/4 ಹಂಚಿದ. ತೇಷಾಂ ನಿರ್ಯಾಸ ರೂಪೇಣ. ನಿರ್ಯಾಸ ಅಂದರೆ ಅಂಟು, ಗಮ್. ಆ ಗಮ್ಮಿನಲ್ಲಿ ಬ್ರಹ್ಮಹತ್ಯಾ ದೋಷ ಇದೆ. ಮರದ ಅಂಟು ಅದು ಪಾಪವನ್ನು ಒಳಗೊಂಡದ್ದು. ನಮ್ಮಲ್ಲಿ ಅಂಟಿನ ಉಂಡೆ ಅಂತಲೇ ಒಂದಿದೆ, ಸುಲಭ ಉಪಾಯ ಬ್ರಹ್ಮಹತ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ. 1/4 ಅದರಲ್ಲಿ ಇರುವಂತಹದ್ದು. ಭೂಮಿ, ಅಂಬು, ನೀರಿನಲ್ಲಿ ಬ್ರಹ್ಮಹತ್ಯೆ 1/4 ಇದೆ ಅಂತೆ. ನೀರಿನಲ್ಲಿ ಅದು ಮುಂದೆ ಬಂತು. ದೇವೇಂದ್ರ, ಒಂದು ಪಾಪ ನಮಗೆ ಕೊಡು ಅಂತ. ಈ ಮರಗಿಡಗಳಿಗೆ ಏನು ಅನುಗ್ರಹ ಮಾಡಿದ ಅಂತಂದರೆ, ಅವುಗಳಿಗೆ ಕೊಂಬೆ ತುಂಡಾದರೆ ತನ್ನಷ್ಟಕ್ಕೆ ಚಿಗುರ್ತದೆ. ಅದು ಇಂದ್ರ ಮಾಡಿದ ಪರಮಾನುಗ್ರಹ. ನಮ್ಮಲ್ಲಿ ಹಾಗಿಲ್ಲ ನೋಡಿ, ಬೆರಳು ತುಂಡಾಯಿತು ತನ್ನಷ್ಟಕ್ಕೆ ಚಿಗುರುವುದಿಲ್ಲ, ಅದು ಹೋದರೆ ಹೋಯಿತು. ಕೈ ತುಂಡಾಯಿತು ಅದು ಮತ್ತೆ ಬೆಳೆಯುವುದಿಲ್ಲ, ಕೈ ಹೋದರೆ ಹೋಯಿತು, ಇನ್ನು ಪ್ಲಾಸ್ಟಿಕ್ ಸರ್ಜರಿ ಅಷ್ಟೇ. ಮರಗಿಡಗಳಿಗೆ ಹಾಗಲ್ಲ. ಮರಗಿಡಗಳಿಗೆ ನರ್ಸರಿ ಅಂತ ನಾವು ಕರಿತೇವೆ. ತುಂಡು ಮಾಡಿದರೆ ಮತ್ತೆ 4 ಚಿಗುರು ಬೆಳೆಯುತ್ತದೆ, ಮತ್ತೆ ಅದು ತುಂಡು ಮಾಡಿದರೆ ಮತ್ತೆ ಅದು ಬೆಳೆಯುತ್ತದೆ, ಚಿಗುರು ಬೆಳೆಯುತ್ತದೆ. ಇದು ಇಂದ್ರನ ಅನುಗ್ರಹ ಅಂತ ಹೇಳ್ತಾರೆ. ಅಂಬು ಅಂದರೆ ನೀರಿನಲ್ಲಿ ಬ್ರಹ್ಮಹತ್ಯ ಇರ್ತದೆ. ಎಲ್ಲಿ ಅಂತಂದರೆ ತೇಷಾಂ ಬುದ್ಬುದ ರೂಪೇಣ ಅಂತ. ಅದರಲ್ಲಿ ಆ ನೊರೆ ಬರುತ್ತೆ ನೋಡಿ, ಅದರಲ್ಲಿ ಬ್ರಹ್ಮಹತ್ಯ ಸೇರಿಕೊಂಡಿರ್ತದೆ ಅಂತ. ಅದಕ್ಕೆ ಮಳೆಗಾಲದಲ್ಲಿ ನದಿ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ವಿಧಾನ ಇಲ್ಲ. ಯಾಕೆಂತಂದರೆ ಅದರ ನೊರೆ ಇರ್ತದೆ, ಅದು ಬ್ರಹ್ಮಹತ್ಯಾದಲ್ಲಿ ಸೇರಿಕೊಂಡಿರ್ತದೆ ಅಂತ. ನೀರಿಗೆ ಇಂದ್ರ ಕೊಟ್ಟ ಗಿಫ್ಟ್ ಏನು ಅಂತಂದರೆ ಅದು ದ್ರವ್ಯ ಸಾಮ್ಯೇನ ಅಂತ. ಆ ನೀರಿಗೆ ಅದು ಏನು ಅಂತಂದರೆ ಅದು ಎಲ್ಲಿ ಬೇಕಾದರೂ ಎಜೆಸ್ಟಾಗಿ ಬಿಡುತ್ತೆ. ಅದೊಂದು ಗುಣ ಆ ನೀರಿಗೆ ಕೊಟ್ಟ ವರ ಅದು. ನೀವು ನೋಡಿ, ಒಂದು 10 ಜನ ಬರ್ತೇನೆ ಅಂತ ಹೇಳಿದರು ಊಟಕ್ಕೆ, 100 ಜನ ಸೇರಿದರು. ಅಡಿಗೆಯವ್ರ ಹತ್ರ ಕೇಳಿ, ಏನು ಚಿಂತೆ ಮಾಡಬೇಡಿ ನಾನಿದ್ದೇನೆ ಅಂತ ಹೇಳ್ತಾರೆ. ಏನು ಸುಲಭ, ಅದು ಸಾಂಬಾರು ಮಾಡಿದ್ರು, ನೀರು ಹಾಕಿದ್ರು, ಸಾಂಬಾರಾಯಿತು. ನೀರು ಆಗಲಿಲ್ಲ, ಅದು ಸಾಂಬಾರಾಯಿತು ಅಷ್ಟೇ. ನೀವು ಬಡಿಸಿ, ಒಬ್ಬ ಟೇಸ್ಟ್ ಅಂತ ಹೇಳ್ತಾರೆ, ಊಟ ಮಾಡ್ತಾರೆ. ಅದು ನೀರಿಗೆ ಕೊಟ್ಟ ವರ ಇಂದ್ರ. ಎಲ್ಲಿ ಹೋಗಿ ಸೇರ್ತದೆ ಆ ನೀರನ್ನು ಗುರುತಿಸುವುದಿಲ್ಲ, ಎಲ್ಲಿ ಹೋಗಿ ಸೇರ್ತದೆ ಅದರೊಟ್ಟಿಗೆ ಇದು ಎಜೆಸ್ಟಾಗಿ ಬಿಡ್ತದೆ. ಹಾಲು ಕೊಟ್ಟರೆ ಕಡಿಮೆ ಆಗಿ ಬಿಟ್ಟಿತು, ನೀರು ಹಾಕಿದರೆ ಸರ್. ಮಜ್ಜಿಗೆ ಅಂತಿದೆ ನಮ್ಮಲ್ಲಿ ನೀರು ಮಜ್ಜಿಗೆ, ಮಜ್ಜಿಗೆ ನೀರು ಅಂತ ಎರಡು. ಏನು ವ್ಯತ್ಯಾಸ ಅಂತಂದರೆ, ನೀರು ತುಂಬ ಇದ್ದರೆ ನೀರು ಮಜ್ಜಿಗೆ, ಮಜ್ಜಿಗೆ ಜಾಸ್ತಿ, ನೀರು ಕಡಿಮೆ ಆದರೆ ಮಜ್ಜಿಗೆ ನೀರು ಅಂತ. ಅಂತೂ ನೀರನ್ನು ಗುರುತಿಸ್ಲಿಕ್ಕೆ ಆಗುವುದಿಲ್ಲ, ಅದು ಮಜ್ಜಿಗೆನೇ. ಅದು ನೀರು ಮಜ್ಜಿಗೆಯೊಟ್ಟಿಗೆ ಸೇರಲಿ, ಹಾಲಿನೊಟ್ಟಿಗೆ ಸೇರಲಿ, ಎಲ್ಲಿ ಸೇರಿದರೂ ಕೂಡ ಅದು
ಆ ದ್ರವ್ಯದ ಸಾಮ್ಯವನ್ನು ಅದು ಪಡೆದಿರ್ತದೆ. ಇಂದ್ರ ಕೊಟ್ಟ ವರ. ಹಾಗೆಯೇ ಯೋಷಿಭ್ಯ ಹೆಣ್ಮಕ್ಕಳು 1/4 ಅಂತ ತಗೊಂಡ್ರು ಬ್ರಹ್ಮಹತ್ಯ. ಅದಕ್ಕೆ ಮಾಸಿ ಮಾಸಿ ರಜಸ್ಸು ಅಂತ, ರಜಸ್ಸಿನಲ್ಲಿ ಬ್ರಹ್ಮಹತ್ಯ ಸೇರಿಕೊಂಡಿರ್ತದೆ ಅಂತ. ಅದಕ್ಕೆ ಹೇಳೋದು 4 ದಿವಸ ಹೆಣ್ಮಕ್ಕಳಿಗೆ ರಜೆ. ಗಂಡಸರಿಗೆ ಇಲ್ಲ ನೋಡಿ, ಗಂಡಸರಿಗೆ ಇದ್ದರೆ ಎಷ್ಟು ಚೆನ್ನಾಗಿ 4 ದಿವಸ ಗಾಯತ್ರಿ ಜಪಕ್ಕೆ ರಜೆ ಮಾಡಿ ಆರಾಮಾಗಿ ಕೊಡ್ಬೋದಿತ್ತು. ಹೆಣ್ಮಕ್ಕಳಿಗೆ ಕೊಟ್ಟ ವರ ಇದು. ಹಾಗಾಗಿ ಆ ಕಾಲದಲ್ಲಿ ದೂರ ನಿಲ್ಲುವಂಥದ್ದು. ಆಶ್ಚರ್ಯ ಅಂತಂದರೆ ನಮ್ಮ ಗೌರ್ಮೆಂಟು ಕೂಡ ರಜೆ ಕೊಡಲಿಕ್ಕೆ ವಿಚಾರ ಮಾಡ್ತಾ ಇದೆ. ಹೆಣ್ಮಕ್ಕಳು ಅದು ಅಪ್ಲಿಕೇಶನ್ ಕೊಟ್ಟಿದ್ದರು, ನಮಗೆ ರೆಸ್ಟ್ ಬೇಕು, ಮೈಲಿಗೆ ಅಂತಲ್ಲ, ರೆಸ್ಟ್ ಬೇಕು ಅಂತ ಕೊಟ್ಟದ್ದಕ್ಕೆ ಗೌರ್ಮೆಂಟು ಅದು ಆದಷ್ಟು ಬೇಗ ರಜೆ ಸ್ಯಾಂಕ್ಷನ್ ಮಾಡಲಿ ಅಂತ ನಾವೆಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಅದು 2 ದಿನ ರಜೆ ಅಂತಿದೆ, 4 ದಿವಸ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. 3 ಆದರೂ ಮಾಡಬೇಕು. ಆ ಋತುದಿನಗಳನ್ನು ನಾವು ಕಡ್ಡಾಯವಾಗಿ ನಾವು ಪರಿಪಾಲನೆ ಮಾಡಬೇಕಾದ್ದು. ಅಲ್ಲಿ ಆ ಪಾಪ ಸೇರಿಕೊಂಡಿರ್ತಕ್ಕಂಥದ್ದು ಇವತ್ತು ಅದು ಎಲ್ಲಿಯೂ ಇಲ್ಲ. ತುಂಬ ಕಷ್ಟದ ಸುದ್ದಿ ಇದು. ಆ ವಿಷಯ ಹೇಳಿದ್ರೇ ಮದುವೆನೇ ನಿಲ್ಲುವುದು ಅಲ್ಲಿವರೆಗೆ ಬಂದಿದೆ. ಇದರ ಜಾಗೃತಿಯನ್ನು ಹೆಣ್ಮಕ್ಕಳೇ ಹೇಳಬೇಕು, ಗಂಡಸರೇ ಹೇಳುವುದಲ್ಲ, ಹೆಣ್ಮಕ್ಕಳೇ ಅದರ ಬಗ್ಗೆ. ಒಬ್ಬರು ಅದರ ಬಗ್ಗೆ ಥೀಸಸ್ ಬರೆದಿದ್ದಾರೆ. ಆ ಥೀಸಸ್ ಒಬ್ಬ ಹೆಣ್ಮಗಳೇ ಡಾಕ್ಟರೇಟ್ ಪದವಿಗೆ ಈ ಸಬ್ಜೆಕ್ಟನ್ನೇ ತಗೊಂಡು ಅದರ ಬಗ್ಗೆ ತುಂಬ ಅದು ಈ ಆರೋಗ್ಯದ ಮೇಲೆ ಎಷ್ಟೆಲ್ಲ ದುಷ್ಪರಿಣಾಮಗಳಾಗ್ತವೆ ವಿಶ್ರಾಂತಿ ತಗೊಳ್ಳದಿದ್ದರೆ ಅದರ ಬಗ್ಗೆಲ್ಲ ಮಾಹಿತಿಯನ್ನು ನೀಡಿ PhD ಮಾಡಿದ್ದಾರೆ. ನಾನು ಹೇಳೋದು ಒಂದು ಹೆಣ್ಮಗಳಲ್ಲ, ಎಲ್ಲ ಹೆಣ್ಮಕ್ಕಳು ಅದರ ಬಗ್ಗೆ PhD ಮಾಡಿ ಮನೆಗಳಲ್ಲಿ ಇದು ಜಾಗೃತಿ ಆಯಿತು ಅಂತಂದರೆ ಮನೆಗಳಲ್ಲಿ ಧರ್ಮ ಸಂರಕ್ಷಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಆ ಬ್ರಹ್ಮಹತ್ಯಾ ಪಾಪವನ್ನು ದೇವೇಂದ್ರ ಹಂಚಿದ. ದೇವೇಂದ್ರನಿಗೆ ಬ್ರಹ್ಮಹತ್ಯ ಅದೇನು ಅಂಟುಕೊಳ್ಳುವುದಿಲ್ಲ. ಅದು ನಿರ್ನಿಮಿತ್ತಕವಾಗಿ ಒಬ್ಬ ಗುರುವನ್ನು ಕೊಂದದ್ದಕ್ಕೆ ಅವನು ಇದನ್ನು ಪರಿಹಾರವನ್ನು ಮಾಡಿಕೊಂಡ ಅಷ್ಟೇ. ತ್ವಷ್ಟೃ ಕುಪಿತನಾಗಿ ನನ್ನ ಮಗನನ್ನು ಉಪಯೋಗ ಆ ಸಿಟ್ಟಿನಲ್ಲಿ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಒಂದು ಹೋಮವನ್ನು ಮಾಡಿಸಿದ. ಇಂದ್ರಶತ್ರೋ ವರ್ಧಸ್ವ ಅಂದರೆ ಅದಕ್ಕೆ ಅರ್ಥ ಏನು ಅಂತಂದರೆ ಇಂದ್ರನನ್ನು ಕೊಲ್ಲುವ ಮಗು ನನಗೆ ಬರಲಿ ಅಂತ ಹೋಮವನ್ನು ಮಾಡಿದ. ಅದೇ ವೃತ್ರ ಅವನ ಮಗನಾಗಿ ಬರ್ತಾನೆ, ಹೋಮದ ಮಧ್ಯದಲ್ಲಿ ಬರ್ತಾನೆ. ವೃತ್ರ ಅಂತಂದರೆ ಆವೃಣೋತೀತಿ ವೃತ್ರಂ. ಈ ವೃತ್ರನ ಕತೆ ಬರೀ ಪುರಾಣದಲ್ಲಿ ಮಾತ್ರ ಅಲ್ಲ, ವೇದದಲ್ಲಿಯೂ ಈ ಕತೆ ಇದೆ. ವೃತ್ರಂ ಹತ್ವಾ ಮಹನ್ ಅಭವತ್ ಅಂತ ಆ ವೃತ್ರನ ಕಥೆಯನ್ನು ವೇದಮಂತ್ರಗಳೂ ಘೋಷಣೆ ಮಾಡಿವೆ. ವೃತ್ರ ಹುಟ್ಟುವಾಗಲೇ ಭಯಂಕರನಾಗಿ ಹುಡ್ತಾನೆ. ಆ ದೇವಲೋಕಕ್ಕೆ ಲಗ್ಗೆ ಇಡ್ತಾನೆ. ದೇವತೆಗಳು ಬೆಚ್ಚಿ ಬೀಳ್ತಾರೆ. ದೇವತೆಗಳು ದೇವಲೋಕ ಖಾಲಿ ಮಾಡ್ತಾರೆ. ಎಲ್ಲಿ ಹೋದರೂ ವೃತ್ರನಂದೇ ಪರಾಕ್ರಮ. ಅವನ ಬಾಯಿ, ಅವನ ಹಲ್ಲು, ಅವನ ದೇಹ ಗಾತ್ರ ನೋಡಿ ಎಲ್ಲರೂ ಬೆಚ್ಚಿ ಬಿದ್ದರು. ಇನ್ನೇನು ನಾವು ಬದುಕಲಿಕ್ಕೇ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ವೃತ್ರನ ತಾಕತ್ತನ್ನು ನೋಡಿ ಇಂದ್ರ ದೇವರ ಹತ್ರ ಬಂದು ಅಳುತ್ತಾನೆ, ಸ್ವಾಮಿ ಪರಿಹಾರ ಏನು ಅಂತ. ದೇವರು ಹೇಳ್ದ, ದಧೀಚಿ ಋಷಿಗಳ ಹತ್ರ ಹೋಗು, ಅವರ ಎಲುಬನ್ನು ಕೇಳು, ಆ ಎಲುಬಿನಲ್ಲಿ ನಾನೂ ಸೇರ್ತೇನೆ, ವೃತ್ರನ ಸಂಹಾರ ಮಾಡಲಿಕ್ಕೆ ವಜ್ರಾಯುಧವಾಗಿ ನಿನಗೆ ಸಹಾಯ ಆಗುತ್ತೆ. ದೇವರ ಹತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ದೇವರ ಉಪಸತ್ತಿ ಮಾಡಬೇಕು ಅಷ್ಟೇ. ಇಂದ್ರ ಉಪಸತ್ತಿ ಮಾಡಿದ, ದೇವರ ಪರಮಾನುಗ್ರಹವನ್ನು ಪಡೆದ, ಅವರಿಗೆ ಮಾರ್ಗ ಸಿಕ್ಕಿತು. ವಜ್ರಾಯುಧ ಅಂತ ದಧೀಚಿ ಋಷಿಗಳ ಹತ್ರ ಬರ್ತಾನೆ. ದಧೀಚಿ ಋಷಿಗಳು ಕೇಳಿದರು, ಇಂದ್ರ ಏನು ಬಂದಿದ್ದೀ ಅಂತ. ದಧೀಚಿ ಋಷಿಗಳೇ, ನಿಮ್ಮ ಎಲುಬು ಬೇಕು. ದಧೀಚಿ ಋಷಿಗಳು ಕೇಳಿದರು, ನನಗೆ ಬೇರೆ ಯಾರೂ ಸಿಗಲಿಲ್ವಾ? ಹೋಗಿ ದಧೀಚಿ ಋಷಿಯೇ ಬೇಕಾಯ್ತ ನಿನಗೆ. ದಧೀಚಿ ಋಷಿಗಳು ಹೇಳಿದರು, ಇಂದ್ರ ಚಿಂತೆ ಮಾಡಬೇಡ, ಮುಖ ಚಿಕ್ಕದು ಮಾಡಬೇಡ. ದಧೀಚಿ ಋಷಿಗಳು ಲೋಭಿಗಳು ಅಂತ ತಿಳ್ಕೊಳ್ಬೇಡ. ಈ ಶರೀರ ಇವತ್ತಲ್ಲ ನಾಳೆ ಹೋಗಲೇಬೇಕಾದ್ದು. ಇದನ್ನು ನಾನು ಖಂಡಿತ ಬಿಟ್ಟುಬಿಡಬೇಕು. ಇಂದ್ರ ನಾ ದೇವಲೋಕ ದಧೀಚಿ ಋಷಿಗಳ ಎಲುಬಿನಿಂದ ಉಳಿತದೆ ಅಂತಾದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೆ ಏನಿದೆ? ಭಗವಂತನ ಪ್ರೇರಣೆ ಪ್ರಕಾರ ಬಂದವ ನೀನು. ಹಾಗಾಗಿ ನನ್ನ ಎಲುಬನ್ನು ಕೊಟ್ಟರೆ ನಮ್ಮ ದೇವರು ಪ್ರೀತನಾಗ್ತಾನೆ. ಹಾಗೆ ಭಗವಂತ ಪ್ರೀತನಾಗಲಿ, ಲೋಕಕ್ಷೇಮ ಆಗಲಿ. 2 ಕೆಲಸ, ಒಂದು ದೇವತೆಗಳ ಕೆಲಸ,
ಒಂದು ಪ್ರಪಂಚದ ಕೆಲಸ ಎರಡಕ್ಕೂ ನೆಮ್ಮದಿಯಾಗುವುದಾದರೆ ನನ್ನ ಎಲುಬನ್ನು ಸ್ವೀಕಾರ ಮಾಡು ಅಂತ ಸೆಲ್ಫ್ ಎನಿಸ್ಟೇಷಿಯಾ ತಗೊಂಡ್ರು. ಅದಕ್ಕೇನು ದುಃಖ ಪಡಲಿಲ್ಲ. ಅವರು ಆರಾಮವಾಗಿ ಮೆಡಿಟೇಷನ್ ಮಾಡಿದರು, ದೇವರಲ್ಲಿ ಮನಸ್ಸನ್ನು ಇಟ್ಟರು, ಚೂರಿಯಲ್ಲಿ ಕೊಯ್ದರು, ಎಲುಬನ್ನು ತುಂಡು ಮಾಡಿದರು. ಇಂದ್ರ ಹಿಡ್ಕೊಂಡು ಹೋದ. ದದೀತಿ ಋಷಿಗಳು ದೇವಲೋಕಕ್ಕೋಸ್ಕರ, ದೇವತೆಗಳಿಗೋಸ್ಕರ ತನ್ನ ಆತ್ಮಾರ್ಪಣೆ ಮಾಡಿದ ಮಹಾಸಂತರು, ಮಹಾಸಾಧಕರು ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ದೇವತೆಗಳಿಗೋಸ್ಕರ ನಾವು ಎಲ್ಲವನ್ನೂ ಕೊಡಲಿಕ್ಕೆ ತಯಾರಾಗಿರಬೇಕಂತೆ. ಹಾಗಾಗಿ ದೇವತೆಗಳ ಆರಾಧನೆ ನಾವು ಮಾಡಬೇಕಂತೆ. ಭಾಗವತ ಇದನ್ನು ಉಲ್ಲೇಖ ಮಾಡಿದೆ. ಇಂದ್ರ ದೇವರ ಹತ್ರ ಬರ್ತಾನೆ. ದೇವರು ಅದನ್ನು ವಜ್ರಾಯುಧವನ್ನು ಮಾಡಿಸ್ತಾನೆ ವಿಶ್ವಕರ್ಮನಿಂದ. ಅದರೊಳಗೆ ತಾನು ಪ್ರವೇಶ ಮಾಡ್ತಾನೆ. ಇಂದ್ರ ಆ ವಜ್ರಾಯುಧವನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾನೆ. ದೇವೇಂದ್ರನಿಗೂ ವೃತ್ರನಿಗೂ ನಡೆದ ಸಂಗ್ರಾಮ, ಭಯಾನಕವಾದ ಸಂಗ್ರಾಮ. ವೃತ್ರನ ಜೊತೆಗೆ ಎಲ್ಲ ರೀತಿಯ ಯುದ್ಧವನ್ನು ಮಾಡ್ತಾನೆ. ಯುದ್ಧ ಮಾಡ್ತಾ 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 ವೃತ್ರ ಒಂದು ಕೈಯನ್ನು ಕಳ್ಕೊಳ್ತಾನೆ. ಬಲ ಕೈ ಹೋಯಿತು. ಯುದ್ಧ ನಿಲ್ಲಿಸಲಿಲ್ಲ. ಇಂದ್ರ ಏನು ತಿಳ್ಕೊಂಡ? ಕೈ ಹೋಯಿತು ವೃತ್ರನಿಗೆ, ಹಾಗಾಗಿ ಇಂದ್ರನಿಗೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ. ಬಲ ಕೈ ಹೋದರೆ ಎಡಗೈಯಲ್ಲಿ ಯುದ್ಧ ಮಾಡಿದ ಅಂತ. ಅವನ ಪರಾಕ್ರಮ ಅದ್ಭುತವಾದ್ದು. ಕೊನೆಗೆ ಆ ವೃತ್ರ ಇಂದ್ರನನ್ನೇ ನುಂಗಿ ಹಾಕಿದ ಅಂತ. ನುಂಗಿ ಹಾಕಿದರೆ ಅವನನ್ನು ಒಳಗಿಂದ ಮತ್ತೆ ಇಂದ್ರ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಯುದ್ಧ ಮಾಡುವಾಗ ಅವನ ಕೈಯಿಂದ ವಜ್ರಾಯುಧ ಜಾರಿ ಕೆಳಗೆ ಬೀಳ್ತದೆ. ಇಂದ್ರನಿಗೆ ಸಿಡಿಲು ಬಡಿದ ಹಾಗಾಯಿತು. ಇನ್ನೇನು ಮಾಡಲಿ ಅಂತ ವಜ್ರಾಯುಧ ಕೆಳಗೆ ಬಿದ್ದಿದೆ, ಎತ್ತುವ ಹಾಗಿಲ್ಲ. ಯುದ್ಧದ ಮಧ್ಯದಲ್ಲಿ ಆಯುಧ ಕೆಳಗೆ ಬಿದ್ದರೆ ಎತ್ತಬಾರದು. ಯಾವಾಗಲೂ ಹಾಗೇನೆ ವಿದ್ಯಾರ್ಥಿಯ ಧರ್ಮ ಓದುವಾಗ ಪುಸ್ತಕ ಕೆಳಗೆ ಬೀಳಬಾರದು. ಓದಿ 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 ಪುಸ್ತಕನೇ ಕೆಳಗೆ ಬೀಳ್ತದೆ. ಅಲ್ಲಿವರೆಗೆ ಓದಬಾರ್ದು, ಪುಸ್ತಕ ಬೀಳಬಾರದು. ಅದು ಅಧರ್ಮ. ಅದು ನಾವು ಜಪ ಮಾಡ್ತೀವಿ, ಜಪ ಮಾಡುವಾಗ ಜಪಮಣಿ ಕೆಳಗೆ ಬೀಳಬಾರದು. ನಾವು ಜಪ ಮಾಡ್ತೇವೆ ತೂಗಾಡಿಸ್ತೇವೆ, ಜಪಮಣಿ ಕೆಳಗೆ ಬೀಳ್ತದೆ. ಜಪಮಣಿ ಕೆಳಗೆ ಬೀಳಬಾರದು. ಪೂಜೆ ಮಾಡುವಾಗ ದೇವರು, ಪ್ರತಿಮೆಗಳು, ಪೂಜಾ ವಸ್ತುಗಳು ಕೆಳಗೆ ಬೀಳಬಾರದು. ದೇವೇಂದ್ರ ವಜ್ರಾಯುಧವನ್ನು ಕೆಳಗೆ ಬೀಳಿಸಿದ ಅಲ್ಲ, ಕೆಳಗೆ ಬಿತ್ತು. ಏನು ಮಾಡೋದು ಅಂತ ಚಿಂತಾಕ್ರಾಂತನಾದರೆ ವೃತ್ರ ಅವನಿಗೆ ಸಮಾಧಾನ ಹೇಳ್ತಾನೆ. ಇಂದ್ರ, ವಜ್ರಾಯುಧವನ್ನು ಎತ್ತಿಕೋ, ಕೈಯಲ್ಲಿ ಹಿಡ್ಕೊಂಡು ಯುದ್ಧ ಮಾಡು. ನನಗೇನು ಭಯ ಇಲ್ಲ, ನಾನು ಸಾಯ್ತೇನೆ ಅಂತ ನನಗೆ ಚಿಂತೆ ಇಲ್ಲ. ಯಾಕೆ ಅಂತಂದರೆ ನನ್ನನ್ನು ಕೊಲ್ಲುವವ ನಿನ್ನ ವಜ್ರಾಯುಧದಲ್ಲಿ ಕೂತ ವಿಷ್ಣು ನನಗೆ ಚೆನ್ನಾಗಿ ಗೊತ್ತಿದೆ. ವಿಷ್ಣುವಿನಿಂದ ಸಾಯುವ ಯೋಗ ನನಗಿದೆ, ಚಿಂತೆ ಇಲ್ಲ, ಎತ್ತು ವಜ್ರಾಯುಧ. ಇಂದ್ರ ಬೆಚ್ಚಿ ಬಿದ್ದಂತೆ. ಇದೇನು ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಅಂತ. ಯಾಕೆ ಅಂತಂದರೆ ವೃತ್ರ ಅಸುರ, ಅವನು ಹೇಳುವುದು ವಿಷ್ಣು ಶಬ್ದ. ಯಾವ ದೈತ್ಯನ ಬಾಯಲ್ಲಿಯೂ ವಿಷ್ಣು ಶಬ್ದ ಬರುವುದಿಲ್ಲ. ದೇವತೆಗಳು ಉಪಾಸನೆ ಮಾಡುವುದಿಲ್ಲ ಅಂತೇನೂ ಅಲ್ಲ. ಗಣಪತಿಯನ್ನು, ಸ್ಕಂದನನ್ನು, ಶಿವನನ್ನು, ಪಾರ್ವತಿಯನ್ನು, ಬ್ರಹ್ಮದೇವರನ್ನು ಎಲ್ಲ ಆರಾಧನೆ ಮಾಡ್ತಾರೆ. ಯಾವ ದೈತ್ಯನೂ ಕೂಡ ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥಂದು ವಿಷ್ಣು ಆರಾಧನೆ ಮಾಡುವ ದೈತ್ಯನೇ ಇಲ್ಲ. ಇದು ಏನಪ್ಪ, ಅದು ವಿಷ್ಣುವನ್ನು ಆರಾಧನೆ ಮಾಡ್ತಾನೆ. ಅದು ಹೋಗಿ ಯುದ್ಧದ ಮಧ್ಯದಲ್ಲಿ ವಿಷ್ಣು ಪ್ರೇರಣೆಯ ಅಂತ ಹೇಳ್ತಾನೆ. ನಾನು ದೇವತೆ, ನಾನು ಇಂದ್ರ, ಮನಪ್ರೇರಕ, ನನಗೇ ವಿಷ್ಣು ಅನುಸಂಧಾನ ಮಾಡಲಿಕ್ಕಾಗಲಿಲ್ಲ, ಇವ ವಿಷ್ಣುವಿನ ಅನುಸಂಧಾನ ಮಾಡ್ತಾನೆ. ಇದು ಏನು ಆಶ್ಚರ್ಯ ಅಂತ ದೇವೇಂದ್ರ ಹೀಗೆ ಉಬ್ಬರ್ಲಿಸಿ ನೋಡಿದ ಅಂತೆ. ಅವ ಹೇಳಿದ, ವೃತ್ರ, ನಿನಗೆ ಒಬ್ಬರಿಗೆ ಆಸ್ತಿ ಅಲ್ಲ ವಿಷ್ಣು, ನಂದು ಆಸ್ತಿ ವಿಷ್ಣು, ಸುಮ್ಮನೆ ಯುದ್ಧ ಮಾಡು, ಅಚೇತಿ ಏನು ನೋಡ್ತಿ ಅಂತ ಹೇಳಿದ. ವೃತ್ರ ನಾನು ವಜ್ರಾಯುಧದಿಂದ ಹೊಡೆಯುತ್ತಾನೆ. ದೇವರನ್ನು ಸ್ಮರಣೆ ಮಾಡಿ ವೃತ್ರನನ್ನು ಹೊಡೆದರೆ ವೃತ್ರ ಕೆಳಗೆ ಬಿದ್ದ. ದೇವತೆಗಳನ್ನೇ ನುಂಗಿದ ವೃತ್ರ ಅವನು ಸತ್ತು ಕೆಳಗೆ ಬಿದ್ದರೆ ದೇವಲೋಕದಿಂದ ಪುಷ್ಪವೃಷ್ಟಿಯಾಯಿತಂತೆ. ಯಾಕೆ ದೇವತೆಗಳೇ ಆಶ್ಚರ್ಯಪಟ್ಟರು. ವೃತ್ರ ಸತ್ತದ್ದಕ್ಕಲ್ಲ, ವೃತ್ರನ ಸಾಮರ್ಥ್ಯವನ್ನು ನೋಡಿ, ಅದ್ಭುತವಾದ ಶಕ್ತಿಯನ್ನು ನೋಡಿ ಅವರು ಕಂಗಾಲಾಗಿದ್ದರು. ಅಂತಹ ವೃತ್ರನನ್ನು ಸಂಹಾರ ಮಾಡ್ತಾರೆ.
ಕುತೂಹಲ ಏನು ಅಂತಂದರೆ ಆ ವೃತ್ರ ಯುದ್ಧದ ಮಧ್ಯದಲ್ಲಿ ಅದನ್ನು ವಿಷ್ಣು ಸ್ಮರಣೆ ಮಾಡಿದ, ಅದು ಹೇಗೆ ಸ್ಮರಣೆ ಮಾಡಿದ ಅಂತ. ಅದಕ್ಕೆ ಹೇಳ್ತಾರೆ, ವೃತ್ರ ಅವನು ವಿದ್ಯಾಧರ. ಆ ವಿದ್ಯಾಧರ ಅವನು ಸಂಚಾರ ಮಾಡ್ತಾ ಇದ್ದಂತೆ. ಸಂಚಾರ ಮಾಡ್ತಾ 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 ಇದ್ದ. ಅವನು ಯಾರು ಅಂತಂದರೆ, ಅವನಿಗೆ ಮಧ್ಯದಲ್ಲಿ ಒಂದು ಚಿತ್ರಕೇತು ಅಂತ ಒಂದು ಜನ್ಮ ಬಂತು. ಒಬ್ಬ ರಾಜನಾಗ್ತಾನೆ. ರಾಜನಾಗಿ ನೂರಾರು ಹೆಣ್ಮಕ್ಕಳ ಅರಸನಾಗ್ತಾನೆ. ಆದರೆ ಯಾವ ಹೆಣ್ಮಕ್ಕಳಲ್ಲಿಯೂ ಅವನಿಗೆ ಸಂತಾನ ಆಗಲಿಲ್ಲ. ಚಿಂತಾಕ್ರಾಂತನಾಗ್ತಾನೆ. ಅವನಿದ್ದಲ್ಲಿಗೆ ನಾರದರು ಬರ್ತಾರೆ, ಆಂಗೀರಸ ಋಷಿಗಳು ಬರ್ತಾರೆ. ಅವರ ಹತ್ರ ಚಿಂತೆಯನ್ನು ಹೇಳಿದಾಗ ಅವನ ಫೇಸ್ ರೀಡಿಂಗೋ ಜಾತಕನೋ ನೋಡಿ ಹೇಳಿದರು ಅವನಿಗೆ, ನಿನಗೆ ವಂಶಾಭಿವೃದ್ಧಿ ಆಗುವ ಮಕ ಹುಟ್ಟುವ ಯೋಗ ನಿನಗಿಲ್ಲ ಅಂತ. ಅವನು ಅಳ್ಳಿಗೆ ಶುರು ಮಾಡಿದ, ನನಗೆ ಮಗು ಬೇಕೇ ಬೇಕು ಅಂತ. ಅವರು ಹೇಳಿದರು, ಸುಖ ದುಃಖ ಪ್ರದಹ ವತ್ಸಹ ಭವಿತಾ, ಮಗು ಆಗ್ತಾನೆ, ಅದು ಸುಖ ದುಃಖ ನಿನಗೆ ಕೊಡ್ತದೆ ಅಂತ. ಅವನು ಹೇಳಿದ, ಮಕ್ಕಳು ಅಂತಂದರೆ ದುಃಖ ಆಗೇ ಬೇಕು, ಅಳ್ಳಿಲ್ಲ ಅಂದರೆ ಅಳಿಸ್ತೇವೆ ನಾವು, ಗರ ತಿರುಗಿಸಿ ಮಗು ಅಳುವ ಹಾಗೆ ಮಾಡ್ತೇವೆ, ಮಗಳು ಅಳಬೇಕು, ಸುಖ ದುಃಖ ಪ್ರದಹ ವತ್ಸ ಆಗ್ಬೋದು ಅಂತ ಹೇಳಿದ. ಮಗು ಮೊದಲನೇ ಹೆಂಡತಿಯಾಗಿ ಮಗು ಹುಟ್ಟಿತು. ಮಗು ಹುಟ್ಟಿದರೆ ಸಂಭ್ರಮನೇ ಸಂಭ್ರಮ. ಆ ಕೃತದ್ಯುತಿ ಮೊದಲನೇ ಅವಳಿಗೆ ಭಾರೀ ಖುಷಿ ಅವನಿಗೆ. ಯಾಕೆಂದರೆ ಮಗು ಹುಟ್ಟಿತು ಅಂತ. ರಾಜನಿಗೆ ಅವಳ ಮೇಲೆ ಭಾರೀ ಪ್ರೀತಿ. ಉಳಿದ ಹೆಣ್ಮಕ್ಕಳು ಆಲೋಚನೆ ಮಾಡಿದರು, ನಮ್ಮ ಮೇಲೆ ರಾಜ ಪ್ರೀತಿ ಮಾಡ್ತಾ ಇಲ್ಲ, ಯಾಕೆಂತಂದರೆ ನಾವು ಮಕ್ಕಳನ್ನು ಪಡೆದಿಲ್ಲ ಅಂತ. ಮೊದಲನೇ ಅವಳ ಹತ್ರ ಪ್ರೀತಿ, ಮಗು ಉಳ್ಳವಳಾಗಿದ್ದಾಳೆ ಅಂತ. ಮಗು ಇರುವುದೇ ಕಾರಣ ಅಂತ. ಕೊನೆಗೆಲ್ಲ ಒಟ್ಟಿಗೆ ಸೇರಿ ಆ ಮಗುವಿಗೆ ವಿಷ ಉಣಿಸ್ತಾರೆ. ಮಗು ಸತ್ತು ಹೋಗ್ತದೆ. ರಾಜ ದುಃಖಿತನಾಗ್ತಾನೆ. ಆಂಗಿರಸ ಋಷಿಗಳು ಬರ್ತಾರೆ. ಏನು ರಾಜ ದುಃಖಕ್ಕೆ ಕಾರಣ? ಮಗು ಸತ್ತು ಹೋಯಿತು. ಹೋಗಲಿ ಬಿಡು. ಏನ್ರಿ ಹಂಗೆ ಹೇಳ್ತೀರಿ? ನನಗೆ ಸುಖ ಕೊಡುವ ಮಗು. ನಾನು ಮೊದಲೇ ಹೇಳಿದ್ದೆ, ಸುಖ ದುಃಖ ಕೊಡುವ ಮಗು. ನೋಡು, ನಿನಗೆ ಮಗು ಬೇಕು ಅಂತ ಆಸೆ ಇದೆ, ಆ ಮಗುವಿಗೆ ನೀನು ಅಪ್ಪ ಬೇಕು ಅಂತ ಆಸೆ ಇಲ್ಲ ಅಂತ. ಯಾಕಿಲ್ಲ? ಇದ್ದೇ ಇದೆ. ಆ ಮಗು ಮೇಲೆ ಹೋಗ್ತಾ ಇತ್ತು. ನಾರದರು ಆಂಗಿರಸರು ಆ ಮಗುವನ್ನು ನಿಲ್ಲಿಸ್ತಾರೆ. ಎಂಥ ಶಕ್ತಿ ನೋಡಿ! ಆ ಹೋಗುವ ಮಗುವನ್ನು ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಅವರಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿಸ್ತಾರೆ. ನೋಡು, ಆ ಮಗುವಿನ ಹತ್ರ ಮಾತಾಡು. ಮಗುವಿನ ಹತ್ರ ಮಾತಾಡ್ತಾರೆ. ನೋಡು ಮಗು, ನಿನ್ನ ಅಪ್ಪ ನೀನು ಬೇಕು ಅಂತ ಬಯಸ್ತಾನೆ, ನೀನು ಬಿಟ್ಟು ಹೋಗೋದು ತಪ್ಪು, ನಿನ್ನ ಶರೀರ ಇದೆ, ಪ್ರವೇಶ ಮಾಡು, ಇಲ್ಲಿ ಬಾ ಅಂತ. ಆ ಮಗು ಹೇಳುತ್ತೆ, ಯಾರ ಅಪ್ಪ? ಇಲ್ಲಿದ್ದಾನೆ ರಾಜ, ಇಲ್ಲಿದ್ದಾನೆ, ಅವನೇ ನಿನ್ನ ಅಪ್ಪ. ಅಯ್ಯಯ್ಯೋ, ನನಗೆ 1000 ಅಪ್ಪಂದಿರಿದ್ದಾರೆ. 1000 ಒಂದೇ ಅಪ್ಪ? ಅಲ್ಲ ಅಲ್ಲ ಅಲ್ಲ, ಕಸ್ಮಿನ್ ಜನ್ಮನಿ ಅಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್. ನೋಡು, ನನಗೆ ಎಷ್ಟು ಜನ್ಮ ಆಯಿತು, ಎಷ್ಟು ಅಪ್ಪ ಆದರೂ, ಎಷ್ಟು ಅಮ್ಮ ಆದರೂ, ನಾನು ಯಾವ ಅಪ್ಪ ಅಮ್ಮ ಇದ್ದಲ್ಲಿಗೆ ಹೋಗಲಿ? ನಾರದರು ಹೇಳಿದರು, ಆಂಗಿರಸ ಋಷಿಗಳಿಗೆ ಹೇಳಿದರು, ರಾಜ ಬೇಕಾ ನಿನಗೆ? ಬೇಡ ಅಂತ ಹೇಳಿದ. ಅವನು ಹೇಳಿದ ಮಾತು ಸತ್ಯವಾದ ಮಾತು. ಯಾಕೆ ಅಂತಂದರೆ, ಯಾವ ಜನ್ಮದ ಅಪ್ಪ ಅಮ್ಮನನ್ನು ನಾವು ಪ್ರೀತಿಸಬೇಕು ಗೊತ್ತಾಗುವುದಿಲ್ಲ, ಅವನು ಹೋಗಲಿ ಅಂತ ಹೇಳಿದರು. ನಾರದರು ಆಂಗಿರಸ ಋಷಿಗಳು ಅವನಿಗೆ ಸಮಾಧಾನ ಹೇಳ್ತಾರೆ. ಅವರ ಮನಸ್ಸನ್ನು ಶುದ್ಧಿ ಮಾಡ್ತಾರೆ. ಅವರಿಗೆ ಮಂತ್ರೋಪದೇಶ ಮಾಡ್ತಾರೆ. ಸಂಕರ್ಷಣ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದನ್ನು ಜಪ ಮಾಡ್ತಾನೆ. ಮಂತ್ರ 7 ದಿನ ಜಪ ಮಾಡ್ತಾನೆ. 7 ದಿನದಲ್ಲಿ ಅವನು ಎದ್ದು ಬಿಡ್ತಾನೆ. ವಿದ್ಯಾಧರನಾಗ್ತಾನೆ. ವಿದ್ಯಾಧರನಾಗಿ ಎಲ್ಲ ಕಡೆ ಸಂಚಾರ ಮಾಡುವ ಶಕ್ತಿ ಬಂತು. ವಿದ್ಯಾಧರನಾಗಿ ಎಲ್ಲ ಕಡೆ ತಿರುಗಾಡ್ತಾ ಅವನು ಕೈಲಾಸಕ್ಕೆ ಬರ್ತಾನೆ. ಕೈಲಾಸಕ್ಕೆ ಬಂದರೆ ಆ ಕೈಲಾಸದಲ್ಲಿ ರುದ್ರದೇವರನ್ನು ನೋಡ್ತಾನೆ, ಪಾರ್ವತೀ ದೇವರನ್ನು ನೋಡ್ತಾನೆ. ನಾವು ಕೈಲಾಸಕ್ಕೆ ಹೋಗಲಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ಕಾಶಿಯೇ ಕೈಲಾಸ. ಇಲ್ಲಿ ರುದ್ರದೇವರು ಇದ್ದಾರೆ, ಪಾರ್ವತೀ ದೇವಿಯರು ಇದ್ದಾರೆ. ಚಿಂತನೆ ಮಾಡಬೇಕಾದ್ದು ಅಷ್ಟೇ. ಆದರೆ ಯಾವ ರೀತಿ ಚಿಂತನೆ ಮಾಡಬೇಕು, ಯಾವ ರೀತಿ ಚಿಂತನೆ ಮಾಡಬಾರದು ಅಂತ ಆ ವಿದ್ಯಾಧರ ಏನು ಚಿಂತನೆ ಮಾಡಿದ ಅಂತಂದರೆ, ನಕ್ಕ ಅಂತೆ, ಜೋರಾಗಿ ನಕ್ಕ ಅಂತೆ. ಪಾರ್ವತೀ ದೇವಿಯರ ಕಿವಿಗೆ ಬೀಳುವಷ್ಟು ಜೋರಾಗಿ ನಕ್ಕಂತೆ. ಏನು ಉದ್ಗಾರ ಮಾಡಿದ? ಅಯ್ಯಯ್ಯೋ, ತುಂಬಿದ ಸಭೆಯಲ್ಲಿ ಹೆಣ್ಮಕ್ಕಳ ಜೊತೆಗೆ ಚೆಲ್ಲಾಟ, ಏನಪ್ಪ ಇದು, ಕೈಲಾಸನ ಇದು ಅಂತ. ಪಾರ್ವತೀ ದೇವಿಯರಿಗೆ ಇದು ಕೇಳಿ ಅಸಹ್ಯ ಅನಿಸ್ತು. ಅಯೋಗ್ಯ, ನೋಡು, ಕೈಲಾಸ ಪುಣ್ಯಭೂಮಿ,
ಇಲ್ಲಿ ಶಿವಪಾರ್ವತಿಯರನ್ನು ಸ್ಮರಣೆ ಮಾಡಬೇಕಾದ್ದು ಭಕ್ತಿಯಿಂದ. ಅದು ಬಿಟ್ಟು ಅಪ್ಪ ಅಮ್ಮನಿಗೆ ಜಗತ್ತಿನ ಮಾತೃಸ್ಥಾನೀಯರ ಬಗ್ಗೆ ನೀನು ಕೆಟ್ಟ ಮಾತಾಡಿದ್ದಿ, ನೀನು ರಾಕ್ಷಸನಾಗಿ ಹುಟ್ಟು ಅಂತ ರುದ್ರದೇವರು ಪಾರ್ವತಿ ದೇವರ ಹತ್ರ ಹೇಳಿದರಂತೆ. ಅಮ್ಮ ಏನು ಶಾಪ ಕೊಟ್ಟಿ, ಅವನು ಹಾಗೆ ಹೇಳಿದ್ದಕ್ಕೆ ಹಾಗೇ ಆಗೋದು. ಏನು ಅವನಿಗೆ ಶಿಕ್ಷಣ, ಅವನಿಗೆ ಪುರಸ್ಕಾರನ ಅಂತ ಶಿಕ್ಷೆ ಕೊಟ್ಟದ್ದು ಒಂದು ಸಲ ವಿಚಾರಿಸವನನ್ನು ಅಂತ ಕೇಳಿದರು. ಪಾರ್ವತಿ ದೇವಿ ವಿಚಾರಿಸ್ತಾಳೆ, ಅಪ್ಪ ನಾನು ಶಾಪ ಕೊಟ್ಟಿದ್ದೇನೆ, ಶಾಪವನ್ನು ವಾಪಸ್ ತಗೊಳ್ಳ ಅಂತ. ಬೇಡಮ್ಮ ಅಂತ ಹೇಳಿದ. ರುದ್ರದೇವರು ನಕ್ಕರಂತೆ, ನೋಡಿದೆಯಾ ಅವರು ಶಾಪ ಕೊಟ್ಟರೆ ಬೇಡ ಅಂತ ಹೇಳೋದಿಲ್ಲ ಅಂತ. ಅವ್ರು ಕೇಳಿದರು ಪಾರ್ವತಿ ದೇವಿ, ಅಪ್ಪ ನಿನಗೇನು ಬೇಕು ಅಂತ. ನೋಡು, ನಾನು ರಾಕ್ಷಸನಾದರೂ ಇದೇ ವಿಷ್ಣು ಭಕ್ತಿ ನನ್ನಲ್ಲಿ ಸ್ಥಿರವಾಗಿ ಉಳಿಬೇಕು. ರಾಕ್ಷಸನಾದಾಗಲೂ ಕೂಡ ಈ ಭಕ್ತಿಗೆ ಕೊರತೆ ಬರಬಾರದು, ನನಗಿಂಥ ಹೊರ ಕೊಡಮ್ಮ ಅಂತ ಕೇಳಿದಂತೆ. ರುದ್ರದೇವರು ಹೇಳಿದ್ರಂತೆ ಪಾರ್ವತಿ ದೇವಿಯರಂತೆ, ನೋಡು ಸಾತ್ವಿಕರ ಲಕ್ಷಣ ಹೇಗಿದೆ ಅಂತಂದರೆ ತಾವು ರಾಕ್ಷಸ ಜನ್ಮ ಬಂದರೂ ಓಕೆ ಅಂತ ಹೇಳ್ತಾರೆ, ಭಕ್ತಿ ನಿರಂತರ ಬೇಕು ಅಂತ ಬಯಸ್ತಾರೆ. ಇದು ಸಾತ್ವಿಕರ ಲಕ್ಷಣ ಅಂತ ರುದ್ರದೇವರು ಹೇಳ್ತಾರಂತೆ. ಹಾಗಾಗಿ ವೃತ್ರ ಪಾರ್ವತೀದೇವಿಯರ ಶಾಪದಿಂದ ಗ್ರಸ್ತನಾಗಿ ರಾಕ್ಷಸನಾಗಿ ಹುಟ್ಟಿದ್ರೂ ವಿಷ್ಣು ಭಕ್ತಿ ಜಾಗೃತವಾಗಿತ್ತು. ನಾವು ಇದನ್ನು ನೆನಪಿಸಿಕೊಳ್ಬೇಕು. ಕೈಲಾಸದಲ್ಲಿ ಅಲ್ಲ, ಕಾಶಿಯಲ್ಲಿದ್ದೇವೆ ನಾವು. ಕಾಶಿ ಅಂದರೆ ಏನು ಗೊತ್ತಾ? ರುದ್ರದೇವರು ಕೇಳ್ತಾರಂತೆ, ಕಾ ಆಶೀಹಿ, ನಿನಗೇನು ಆಸೆ, ಏನು ಆಸೆ ಅಂತ ಕೇಳ್ತಾರಂತೆ. ಕಾಶಿ ಪೀತಾಂಬರ ಎಲ್ಲ ಆಸೆ ಪಡಬಾರ್ದು. ಪೀತಾಂಬರ ಅಂತಂದರೆ ಏನು ಪೀತಾಂಬರ ಕೊಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ನಮ್ಮದು ಏನು ಆಸೆ ಆಗಬೇಕು ಅಂದರೆ ಕಾ ಆಶಿ ಅಂತ ಹೇಳಿದ್ರೆ, ಕಾ ಅಂದರೆ ದೇವರ ಹೆಸರು, ಏಕೋ ನೈಕ ಸವಕ್ಕಿ, ಕಾ ಅಂದರೆ ದೇವ್ರದ್ದು. ಏನು ಆಸೆ ಅಂತ ರುದ್ರದೇವರು ಕೇಳಿದ್ರೆ ಕಾ ಆಶಿ, ದೇವರ ಆಸೆ ನಮಗೆ ಅಂತ ಹೇಳಬೇಕಂತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮತಸ್ತುಲ್ಯಂ ರಾಮನಾಮ ವರಾನನೆ. ಏನು ಆಸೆ ಪಡಬೇಕು ಅಂತಂದರೆ ದೇವರನ್ನೂ ಆಸೆ ಪಡಬೇಕಂತೆ, ದೇವರ ಭಕ್ತಿ ಮಾಡಬೇಕು ಅಂತ ಆಸೆ ಪಡಬೇಕಂತೆ, ದೇವರ ನಾಮಸ್ಮರಣೆ ನಿರಂತರ ನನ್ನ ನಾಲಿಗೆಯಲ್ಲಿ ಹರಿಲಿ ಅಂತ ಆಸೆ ಪಡಬೇಕಂತೆ. ಕಾ ಆಶಿ ಅಂತಂದರೆ ಈ ಆಸೆ ನಮಗೆ ಇರಬೇಕಂತೆ. ಈ ಆಸೆ ಇದ್ದರೆ ದೇವರು ನಮ್ಮನ್ನು ಅನುಗ್ರಹಿಸ್ತಾನೆ. ನಾವು ಬಂದದ್ದು ಕಾಶಿಗೆ, ಪಾರ್ವತೀ ಪರಮೇಶ್ವರರು ಮನೋನಿಯಾಮಕರು, ವಾಗ್ ನಿಯಾಮಕಿ. ರುದ್ರದೇವರು ಮನೋನಿಯಾಮಕರು, ಪಾರ್ವತೀದೇವಿ ವಾಗ್ದೇವತೆ ಅವರು. ಹಾಗಾಗಿ ಮನಸ್ಸಿಗೂ ನಾಲಿಗೆಗೆ ಸಂಬಂಧಪಟ್ಟ ವಿಷಯ ಅಂತಂದರೆ ಈ ನಾಮಸ್ಮರಣೆ ಭಗವಂತನದು. ಇಡೀ ಷಷ್ಠ ಸ್ಕಂದದಲ್ಲಿ ಭಗವಂತನ ನಾಮದ ಸ್ಮರಣೆಯ ವೈಭವವನ್ನು ವಿವರಿಸಿದ್ದಾರೆ. ಹಾಗಾಗಿ ನಾವು ಕೇಳಬೇಕಾದ್ದು ಏನು ಅಂದರೆ ನಾಮಸ್ಮರಣೆ ಮಾಡಬೇಕು, ಅದರೊಟ್ಟಿಗೆ ಭಗವಂತನ ಗುಣಗಳ ಅನುಸಂಧಾನ ಇರಬೇಕು. ಎರಡೂ ಬೇಕು. ಬರೀ ಶಬ್ದ ಮಾತ್ರ ಆಗಬಾರದು. ವಟ 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 ಅಂತ ಶಬ್ದ ಹೇಳೋದು, ಮನಸ್ಸಲ್ಲಿ ಏನೋ ಎಣಿಸೋದು, ಹಾಗಾಗಬಾರದು. ಮನಸ್ಸು ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡಬೇಕು, ನಾಲಿಗೆ ದೇವರ ಶಬ್ದವನ್ನು ಹೇಳಬೇಕು. ದೇವರ ಶಬ್ದ ಅಲ್ಲದಿದ್ದ ಶಬ್ದ ನಮ್ಮಲ್ಲಿ ಬರಬಾರದು. ನಮಗೆ ದೇವರ ಗುಣ ಅನುಸಂಧಾನ ಇರಬೇಕು. ಆ ಗಂಡ ಹೆಂಡತಿ ನಿತ್ಯ ದಂಪತಿಗಳಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಮನಸ್ಸಿನ ಅಭಿಲಾಷೆಯನ್ನು ಈಡೇರಿಸಿ ನಿತ್ಯ ನಾಮಸ್ಮರಣೆ ಆಗುವ ಹಾಗೆ ಭಗವಂತನ ಗುಣ ಚಿಂತನೆ ಮಾಡಿ ಭಗವಂತನ ಭಕ್ತಿಯಿಂದ ನಾಮಸ್ಮರಣೆ ಮಾಡುವ ಯೋಗ ಆ ಗುರುಗಳು ನಮಗೆ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಸ್ಮೃತಿ. ಹರೇ ನಮಃ. ಮನೆ ಹೇಳಬೇಕಾ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತಸ್ತುಲ್ಯಂ ರಾಮನಾಮ ವರಾನನೆ. ಸಹಸ್ರನಾಮ ತತ್ತುಲ್ಯಂ ಅಂತೆಲ್ಲ ಹೇಳ್ತಾರೆ. ಸಹಸ್ರನಾಮ ತತ್ತುಲ್ಯ, ತತ್ ಎಂಬುದಕ್ಕೆ ಅನ್ವಯ ಮಾಡಲಿಕ್ಕೆ ಆಗೋಲ್ಲ. ಅದು ಪಾಠ ಹೀಗೆ: ಸಹಸ್ರನಾಮತಃ ತುಲ್ಯಂ, ರಾಮನಾಮ ಸಹಸ್ರನಾಮದಿಂದ ಸಮಾನವಾಗಿದೆ. ಸಹಸ್ರನಾಮತಃ ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮತಃ ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ
ರಾಮಾಯ ನಮಃ.